ಅಲ್ಲಿ ನಮ್ಮ ತಂದೆ ಕಟ್ಟಿದ ಮನೆ ಇತ್ತು ತೋಟದಲ್ಲಿ, ತುಂಬ ಭದ್ರವಾದ ಮನೆ. ಇಲ್ಲಿರೋದಕ್ಕಿಂತ ಅಲ್ಲಿರೋದು ಸೇಫು ಅಂತ ಹೋದ್ವಿ. ಹೋಗಿ ಒಂದು ರಾತ್ರಿ ಅಲ್ಲಿ ಉಳಿದ್ವಿ. ಮಾರನೇ ದಿವಸ ಬೆಳಿಗ್ಗೆ ನಾನು ಏನಾಗಿರ್ಬೋದು ನೋಡ್ಕೊಂಬರೋಣ ಅಂತ ನಾನು ಈ ಕಡೆ ಬಂದರೆ, ಅಲ್ಲಿ ವಾಪಸ್ ಹೋಗೋ ಸಮಯಕ್ಕೆ ಏನೂ ಉಳಿದಿಲ್ಲ. ನಾನು 10ವರೆಗೆ ಮನೆಗೆ ಬರ್ತೇನೆ ಅಂತ ಮಕ್ಕಳಿಗೆ ಮಾತು ಕೊಟ್ಟಿದ್ದೆ. 10ವರೆಗೆ ನಾನು ಅಲ್ಲಿ ಹೋಗಬೇಕಾದ್ರೆ ನನಗೇನೂ ಇಲ್ಲ. ಇಬ್ಬರು ಮಕ್ಕಳು, ಒಬ್ಬಳು 9th ಸ್ಟ್ಯಾಂಡರ್ಡಲ್ಲಿ ಕಲಿತಾ ಇದ್ಲು, ಇನ್ನೊಬ್ಬಳು 6th ಕಾವೇರಿ ಸ್ಕೂಲಲ್ಲಿ ಓದ್ತಾಯಿದ್ರು. ನಮ್ಮ ಅಮ್ಮ ಅಲ್ಲೇ ವಾಸ ಇರ್ತಾರೆ. ಅಮ್ಮ ಅಲ್ಲೇ ಇರ್ತಾರೆ, ಯಾವಾಗಲೂ ಅಲ್ಲೇ ಇರ್ತಾರೆ. ಇಲ್ಲಿಂದ ಹೋಗೋ ನಾವು 3 ಜನ ಹೋದ್ವಿ. ಉಟ್ಟ ಬಟ್ಟೆಯಲ್ಲೇ ಹೋಗಿದ್ವಿ. ಅಲ್ಲಿ ಚೇಂಜ್ ಮಾಡಲಿಕ್ಕೆ ಕೂಡ ಡ್ರೆಸ್ಗಳು ಇರಲಿಲ್ಲ. ಟೋಟಲ್ 10 ಜನ ಅವತ್ತು ಹೋಗಿದ್ದಾರೆ ಅಂತ ಆಮೇಲೆ ಗೊತ್ತಾಯಿತು. ನಮ್ಮ ಮನೆದು 4 ಜನ, ಉಳಿದಿದ್ದು ಆ ಕಡೆ ಪಕ್ಕದಲ್ಲಿ ತಾಯಿ ಮಗಳು ಒಂದು ಕಡೆ, ಗರ್ಭಿಣಿ ಹಿಂಗ್ಸು ಒಂದು ಕಡೆ, ಎಲ್ಲ ಸೇರಿ ಒಟ್ಟು 10 ಜನ. ಒಂದು ತಾಯಿ ಮಗಳು ಕೊನೆಯ ಕ್ಷಣದಲ್ಲಿ ಬೆರಳಾಡಿಸ್ತಾ ಇದ್ರು ಹೋಗುವಾಗ. 2 ಸೇರಿ ಗಾಡ್ರೇಜ್ ಮತ್ತು ಮರಕ್ಕೆ ಸೇರಿ ಜಾಮ್ ಆಗಿಬಿಟ್ಟಿದ್ರು. ಅವರಿನ್ನು ಎಳೆದು ಬಿಡಿಸಲಿಕ್ಕೆ ಇಬ್ಬರಿಂದ ಸಾಧ್ಯ ಇಲ್ಲ, ಆ ಥರದ ಪರಿಸ್ಥಿತಿಲಿದ್ದರು. ಬೆರಳು ಮಾತ್ರ ಅಲ್ಲ ಆಡ್ತಿತ್ತು. ಅವತ್ತು ಎಂದೂ ಮರಿಲಾರ್ದಂಥ ಒಂದು ದಿವಸ. ಎಲ್ರಿಗೂ ನಮಸ್ಕಾರ. 2019ರಲ್ಲಿ ಕೊಡಗಲ್ಲಿ ಭಯಾನಕವಾದ ಘಟನೆಗಳು ನಡೆದು ಎಷ್ಟೋ ಶವಗಳು ಮಣ್ಣಲ್ಲಿ ಹೂತೋದು, ಇನ್ನೆಷ್ಟೋ ಶವಗಳು ಸಿಗಲೇ ಇಲ್ಲ. ನೀವು ಏನೀಗ ಪ್ರೆಸೆಂಟು ಕೇರಳದ ವೈನಾಡಿನಲ್ಲಿ ಘಟನೆಗಳನ್ನ ನೋಡ್ತಾ ಇದ್ದೀರಾ, ಅದೇ ರೀತಿ ಸೇಮ್ ಘಟನೆ 2019ರಲ್ಲಿ ಕೊಡಗಲ್ಲಿ ನಡೆದಿತ್ತು. ವೀರಾಸ್ಪೇಟೆ ತಾಲೂಕಲ್ಲಿ ಒಂದು ತೋರ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ನಡೆದಂತಹ ಘಟನೆ ಕರುಣಾಜನಕವಾಗಿತ್ತು. ಪ್ರಭು ಅನ್ನೋರ ಮನೆಗೆ ನಾವು ಇವತ್ತು ಬಂದಿದ್ದೀವಿ. ಅವರ ಕಣ್ಣೆದುರುಗಡೆನೆ ಇಡೀ ಕುಟುಂಬನ ಕಳ್ಕೊತಾರೆ. ತನ್ನ ತಾಯಿ, ತನ್ನ ಹೆಂಡತಿ, ತನ್ನ ಮಕ್ಕಳು ಎಲ್ಲರೂ ಕೂಡ ಕಳ್ಕೊತಾರೆ. ಆದರೆ ಈಗ ಯಥೇಚ್ಛವಾಗಿ ಕೊಡಗಲು ಕೂಡ ಮಳೆ ಆಗ್ತಾ ಇದೆ. ನಿಜವಾಗ್ಲೂ ಅವತ್ತು ಏನೆಲ್ಲ ಆಯಿತು, ಹೇಗೆಲ್ಲ ಘಟನೆ ಆಯಿತು ಅವರೇ ವಿವರಿಸ್ತಾರೆ. ನಮ್ಮ ಜೊತೆ ಪ್ರಭು ಅವರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ 2019 ಯಾರೂ ಕೂಡ ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಅದ್ರಲ್ಲಿ ನಿಮಗಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಏನಾಯಿತು ಸರ್ ಅವತ್ತು? 2019 ಆಗಸ್ಟ್ 9 ನನ್ನ ಪಾಲಿಗೆ ದುರ್ದಿನ. ಆವತ್ತು ಅದಕ್ಕೂ ಒಂದು ವಾರದ ಮುಂಚೆನೇ ತುಂಬ ಮಳೆ ಬರ್ತಾಯಿತ್ತು. ಒಂದು ವಾರದಿಂದ ಮಳೆ ಅಳೆಯೋದೇ ಬಿಟ್ಬಿಟ್ಟಿದ್ವಿ. ಸುರಿತಿತ್ತು ಎಲ್ಲ ಕಡೆ ನೀರೇ. ಹಿಂದಿನ ದಿವಸ 2019 ಆಗಸ್ಟ್ 8ನೇ ತಾರೀಕು ಇಲ್ಲಿಂದ ನೀರು ತುಂಬಿದ ಕಾರಣ ನಮ್ಮನ್ನು ಇಲ್ಲಿಂದ ಶಿಫ್ಟ್ ಮಾಡಲಿಕ್ಕೆ ಇದೇ ಮನೆ ಅಲ್ವಾ ಸರ್ ನೀವು ವಾಸ ಮಾಡ್ತಿದ್ದು? ಈ ಮನೆಗೆ ನೀರು ತುಂಬಿಕೊಂಡಿತ್ತು. ಎಲ್ಲಿ ತನಕ ನೀರು ಬಂದಿತ್ತು ಸರ್ ಅವತ್ತು 2019ರಲ್ಲಿ? 2019ರಲ್ಲಿ ಸಾಮಾನ್ಯ ಇಷ್ಟು ಎತ್ತರಕ್ಕೆ ಬಂದಿತ್ತು. ಇಲ್ಲಿ ತನಕ ಇಷ್ಟು ಎತ್ತರಕ್ಕೆ ಇತ್ತು ನೀರು. ಆಗ ಪೂರ್ತಿ ಅಂಗಡಿ ಸಾಮಾನೆಲ್ಲ ಮುಳುಗ್ತಾ ಇತ್ತು. ಇದನ್ನು ಬಚಾವ್ ಮಾಡಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಮೇಲೆ ಹೋಗಿಬಿಟ್ಟಿದ್ವಿ. ಊರವರೆಲ್ಲ ಬಂದು ಶಿಫ್ಟ್ ಮಾಡಿದ್ರು ನಮ್ಮನ್ನು. ಶಿಫ್ಟ್ ಮಾಡೋ ಟೈಮ್ನಲ್ಲಿ ಇಲ್ಲೆಲ್ಲ ಇಳಿದು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ಹೊಳೆ ಇಲ್ಲೇ ಬಂದುಬಿಟ್ಟಿತ್ತು. ಆ ಬ್ಯಾಕ್ ಸೈಡಿಂದ ನಾವು ಹೊತ್ಕೊಂಡು ಹೋದ್ವಿ, ಮಕ್ಕಳನ್ನ ಹೆಂಡ್ತಿನೆಲ್ಲ ಹೆಗಲ ಮೇಲೆ ಹೊತ್ಕೊಂಡು ಹೋದ್ವಿ ಬಚಾವ್ ಮಾಡಲಿಕ್ಕಾಗಿ. ಅಲ್ಲಿ ನಮ್ಮ ತಂದೆ ಕಟ್ಟಿದ ಮನೆ ಇತ್ತು ತೋಟದಲ್ಲಿ, ತುಂಬ ಭದ್ರವಾದ ಮನೆ. ಇಲ್ಲಿರೋದಕ್ಕಿಂತ ಅಲ್ಲಿರೋದು ಸೇಫು ಅಂತ ಹೋದ್ವಿ. ಹೋಗಿ ಒಂದು ರಾತ್ರಿ ಅಲ್ಲಿ ಉಳಿದ್ವಿ. ಮಾರನೇ ದಿವಸ ಬೆಳಿಗ್ಗೆ ನಾನು ಏನಾಗಿರ್ಬೋದು ನೋಡ್ಕೊಂಬರೋಣ ಅಂತ ನಾನು ಈ ಕಡೆ ಬಂದರೆ, ಅಲ್ಲಿ ವಾಪಸ್ ಹೋಗೋ ಸಮಯಕ್ಕೆ ಏನೂ ಉಳಿದಿಲ್ಲ. 10ವರೆಗೆ ಆಗಿರೋದು ಬೆಳಿಗ್ಗೆ. ನಾನು 10ವರೆಗೆ ಮನೆಗೆ ಬರ್ತೇನೆ ಅಂತ ಮಕ್ಕಳಿಗೆ ಮಾತು ಕೊಟ್ಟಿದ್ದೆ. 10ವರೆಗೆ ನಾನು ಅಲ್ಲಿ ಹೋಗಬೇಕಾದ್ರೆ ನನಗೇನೂ ಇಲ್ಲ. ಎಷ್ಟು ಜನ ಮಕ್ಕಳು ಇದ್ರು ಸರ್? ಇಬ್ಬರು ಮಕ್ಕಳು, ಒಬ್ಬಳು 9th ಸ್ಟ್ಯಾಂಡರ್ಡಲ್ಲಿ ಕಲಿತಾ ಇದ್ಲು, ಇನ್ನೊಬ್ಬಳು 6th ಕಾವೇರಿ ಸ್ಕೂಲಲ್ಲಿ ಓದ್ತಾಯಿದ್ರು. ನಮ್ಮ ಅಮ್ಮ ಅಲ್ಲೇ ವಾಸ ಇರ್ತಾರೆ. ಅಮ್ಮ ಅಲ್ಲೇ ಇರ್ತಾರೆ, ಯಾವಾಗಲೂ ಅಲ್ಲೇ ಇರ್ತಾರೆ. ಇಲ್ಲಿಂದ ಹೋಗೋ ನಾವು 3 ಜನ ಹೋದ್ವಿ. ಉಟ್ಟ ಬಟ್ಟೆಯಲ್ಲೇ ಹೋಗಿದ್ವಿ. ಅಲ್ಲಿ ಚೇಂಜ್ ಮಾಡಲಿಕ್ಕೆ ಕೂಡ ಡ್ರೆಸ್ಗಳು ಇರಲಿಲ್ಲ. ಅಲ್ಲಿಂದ ಅಲ್ಲಿ ಹೋಗಿ ಇದೆಲ್ಲ ಆಯಿತು ಅಂತ ಗೊತ್ತಾದ ತಕ್ಷಣ ನಾನು NDRF ಅವರಿಗೆ ಮತ್ತು DC ಆಫೀಸಿಗೆ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಎಲ್ಲೆಲ್ಲಿ ಫೋನ್ ಮಾಡಲಿಕ್ಕಾಗುತ್ತೋ ಅಲ್ಲೆಲ್ಲ ನೆಟ್ವರ್ಕ್ ಇದ್ದ ಕಡೆ ಹೋಗಿ ಫೋನ್ ಮಾಡಿ ವಿಷಯ ತಿಳಿಸಿದೆ. ಆದರೆ ಸಂಜೆ ಆಯಿತು, ಅವರೆಲ್ಲ ಬಂದು ತಲುಪಬೇಕಾದ್ರೆ. ಸಂಜೆ ಆಗಬೇಕಾದ್ರೆ ನಮ್ಮ ಊರವರೆಲ್ಲ ಒಂದು ಗ್ರೂಪ್ ಸೇರಿದ್ರು. ಎಲ್ಲ ಕಡೆ ಅಸಹಾಯಕ ಪರಿಸ್ಥಿತಿ, ಯಾರು ಏನೂ ಮಾಡಲಿಕ್ಕಾಗದಂಥ ಪರಿಸ್ಥಿತಿ. ಟೋಟಲ್ 10 ಜನ ಅವತ್ತು ಹೋಗಿದ್ದಾರೆ ಅಂತ ಆಮೇಲೆ ಗೊತ್ತಾಯಿತು. ನಮ್ಮ ಮನೆದು 4 ಜನ, ಉಳಿದಿದ್ದು ಆ ಕಡೆ ಪಕ್ಕದಲ್ಲಿ ತಾಯಿ ಮಗಳು ಒಂದು ಕಡೆ, ಗರ್ಭಿಣಿ ಹಿಂಗ್ಸು ಒಂದು ಕಡೆ, ಎಲ್ಲ ಸೇರಿ ಒಟ್ಟು 10 ಜನ. ಅವತ್ತು
ಎಂದೂ ಮರಿಲಾರ್ದಂಥ ಒಂದು ದಿವಸ. ಅವತ್ತು ರಾತ್ರಿ ಸರಿ ಸರ್, ಈಗ ಇಲ್ಲಿ ತನಕ ನೀರು ತುಂಬಿತ್ತು, ನೀವು ಈ ಮನೇಲಿ ಇರಲಿಲ್ಲ ಅಂದ್ರೆ ನಿಮ್ಮ ಅಂಗಡಿ ಫುಲ್ ಕ್ಲೋಸ್ ಆಗಿತ್ತು, ನೀರು ತುಂಬಿತ್ತು, ಅದಾದ್ಮೇಲೆ ಮೇಲೆ ಶಿಫ್ಟ್ ಆದ್ರೆ ಆಮೇಲೆ ಮನೆಗೆ ಹೋದ್ರಿ, ಅಲ್ಲೂ ಇರಕ್ಕಾಗ್ಲಿಲ್ವಾ ನಿಮಗೆ? ಇರ್ಬೋದಾಗಿತ್ತು, ಬಟ್ ಊರು ಜನ ಬಂದು ಫೋರ್ಸ್ ಮಾಡಿ ಇಲ್ಲ ನೀನು ಇಲ್ಲಿರೋ ಸೇಫ್ ಇಲ್ಲ, ಹೊಳೆ ಬಂದ್ಬಿಡುತ್ತೆ, ಇಲ್ಲೇ ಇರಬೇಡಿ ಹೋಗೋಣ ಅಂತ ಹೇಳಿದಾಗ ನಾವು ಆ ಮನೆಗೆ ಶಿಫ್ಟ್ ಆದ್ವಿ. ಅಲ್ಲಿ ಗುಡ್ಡ ಎಲ್ಲ ಇದೆ, ಆ ಥರದೊಂದು ಭಯ ಏನೋ ನಿಮ್ಗೆ? ಇದುವರೆಗೆ ಅಂತ ಏನೂ ಆಗಿರ್ಲಿಲ್ಲಲ್ಲ, ಇಷ್ಟೊಂದು ವರ್ಷದಲ್ಲಿ ನಾವು ಇಲ್ಲೇ ಇದ್ದೀವಿ ಅಂತ ಯಾವ ಪರಿಸ್ಥಿತಿನೂ ಬಂದಿರಲಿಲ್ಲ. ಆಗಿರ್ಬೇಕಾದ್ರೆ ಅಲ್ಲಿ ಏನಾದರೂ ಆಗ್ಬೋದು ಅನ್ನೋದಕ್ಕಿಂತ ಹೆಚ್ಚು ಇಲ್ಲಿ ಏನಾದರೂ ಆಗ್ಬೋದು ಅನ್ನೋದಿತ್ತು ಊರವರಿಗೆ. ಅಕ್ಕದನೇ ಇರೋದ್ರಿಂದ ನೀರು ತುಂಬಿಡುತ್ತೆ ಇನ್ನೂ ಜಾಸ್ತಿ ಅನ್ನೋ ಒಂದು ಭಯ ನಿಮ್ಗಿತ್ತು. ಅಲ್ಲಿ ಗುಡ್ಡ ಎಲ್ಲ ಬೀಳುತ್ತೆ ಅನ್ನೋ ಯಾವ ಸೂಚನೆ ನಿಮ್ಗೆ ಇರಲೇ ಇಲ್ಲ, ಹಂಗಾಗಿ ನೀವು ಇಲ್ಲಿಂದ ಅಲ್ಲಿಗೆ ಹೋದ್ರಿ. ಹೌದು, ಸೇಫ್ ಆಗಿರ್ಬೋದು ಅಂತ ಹೋದ್ವಿ, ಎಲ್ಲ ಕಳ್ಕೊಂಡು ಬಂದ್ವಿ. ಅವತ್ತು ರಾತ್ರಿ ಹೋದಾಗ ಸರ್, ಅಂದರೆ ಆ ಮನೆಗೆ ಹೋದಾಗ ಹೇಗಿತ್ತು ನಿಮ್ಮ ಒಂದು 5 ಜನದ್ದು, ನಿಮ್ಮ ತಾಯಿ ಮತ್ತು ಹೆಂಡತಿ ಇಬ್ರು? ತುಂಬ ಹ್ಯಾಪಿಯಾಗಿರುತ್ತಿದ್ವಿ, ತುಂಬ ನಕ್ಕೊಂಡು ಆಟ ಆಡ್ಕೊಂಡು, ಮನೆದು ಅಂತೂ ಹೊರಗೆ ಇಳಿಯೋಕ್ಕಾಗೋಲ್ಲ, ಮನೆಯೊಳಗೇನೆ ಎಷ್ಟಾಗುತ್ತೆ ಅಷ್ಟು ನಕ್ಕೊಂಡು ಹ್ಯಾಪಿಯಾಗಿದ್ವಿ, ಆಟ ಆಡ್ತಿದ್ವಿ. ಹಿಂದಿನ ದಿವಸ ಮಕ್ಕಳ ಜೊತೆಲ್ಲ ಆಟ ಆಡ್ಕೊಂಡಿದ್ದೆ, ಕ್ಯಾರಮ್ ಬೋರ್ಡ್ ಎಲ್ಲ ಇತ್ತು, ಅಲ್ಲಿ ಕ್ಯಾರಮ್ ಆಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಮಾರನೇ ದಿವಸ 8:30 ತನಕ ಅವ್ರ ಜೊತೆಲಿದ್ದೆ ನಾನು. ಬೆಳಿಗ್ಗೆ 8:30ಗೆ ನಾನು ಈ ಕಡೆ ಇಳಿಯುವಾಗ ನನ್ನ ಮಕ್ಕಳು ಕೂಡ ಬರ್ತೀನಿ ಅಂದರು. ಇಲ್ಲ, ಚೇಂಜ್ ಮಾಡಲಿಕ್ಕೆ ಡ್ರೆಸ್ ಇರೋದಿಲ್ಲ, ನೀನು ಬಂದರೆ ಒದ್ದೆ ಆದರೆ ಮತ್ತೆ ಮನೆಗೆ ರಿಟರ್ನ್ ಬಂದು ಚೇಂಜ್ ಮಾಡಲಿಕ್ಕೆ ಡ್ರೆಸ್ ಇರೋದಿಲ್ಲ, ತಡೀರಿ ನಾನು ಬೇಗ ನೋಡ್ಕೊಂಡು ಬರ್ತೀನಿ ಅಂತ ನಾನು ಈ ಕಡೆ ಬಂದೆ. ಅವರೆಲ್ಲರೂ ಅಲ್ಲೇ ಇದ್ದರು, ಮನೆಯಲ್ಲೇ ಇದ್ದರು. ನೀವು ಏನಕ್ಕೆ ಬಂದಿದ್ದೀರಿ ಸರ್ ಇಲ್ಲಿಗೆ? ಇಲ್ಲಿ ನಮ್ಮ ಸಾಕು ಬೆಕ್ಕುಗಳಿದ್ದವು 3, ಅವಕ್ಕೆ ಅನ್ನ ಇರಲಿಲ್ಲ, ಮಕ್ಕಳು ಹಿಂಸೆ ಮಾಡ್ತಾಯಿದ್ರು, ಪಾಪ ಏನು ಮಾಡ್ತಿದ್ದವ ನೋಡ್ಕೊಂಬನ್ನಿ. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ನಾನು ಇಲ್ಲೇ ತಂದು ಇಟ್ಬಿಟ್ಟಿದ್ದೆ, ಅಲ್ಲಿದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೀರಲ್ಲಿ ಮುಳುಗಿ ಹೋಗುತ್ತಲ್ಲ, ಅದನ್ನೇನಾದರೂ ಬಚಾವ್ ಮಾಡ್ಲಿಕ್ಕೆ ಆಗ್ತದ ಅಂತ ನಾನು ನೋಡಲಿಕ್ಕೆ ಬಂದೆ ಇಲ್ಲಿ. ಮತ್ತೇನು ಮಾಡೋ ಪರಿಸ್ಥಿತಿ ಇರಲಿಲ್ಲ, ತುಂಬ ನೀರಿತ್ತು, ಹಾಗೆ ಹೋಗ್ಬಿಟ್ಟೆ ನಾನು. ನೀವು ಓಪನ್ ಏನೂ ಮಾಡಲಿಲ್ಲ? ಇಲ್ಲ, ಬರೋಕ್ಕಾಗಲಿಲ್ಲ. ಅಲ್ಲಿ ಆ ಕಡೆ ಬ್ಯಾಕ್ ಸೈಡ್, ಮನೆಯಿಂದ ಬ್ಯಾಕ್ ಸೈಡ್ ನೋಡಿಬಿಟ್ಟು ಹಾಗೆ ಹೋದ್ವಿ ನಾವು, ಇಲ್ಲಿ ಬರೋಕ್ಕಾಗಲೇ. ನೀವು ಎಷ್ಟೊತ್ತಿಗೆ ಇಲ್ಲಿಗೆ ಬಂದ್ರಿ ಮತ್ತು ಎಷ್ಟೊತ್ತು ಇಲ್ಲಿದ್ರಿ, ಹೇಗೆ ರಿಟರ್ನ್ ಆದ್ರಿ? 8:45ಗೆ ಅವರಿಗೆ ಅರ್ಧ ದಾರಿಯಿಂದ ಕಾಲ್ ಮಾಡಿದ್ದಾನೆ. 8:15ಗೆ ಮನೆ ಬಿಟ್ಟು 8:45ಗೆ ಮನೆಗೆ ಕಾಲ್ ಮಾಡಿದ್ದಾನೆ, ಮತ್ತೆ ನೆಟ್ವರ್ಕ್ ಇಲ್ಲ. ಕಾಲ್ ಮಾಡಿದಾಗ 9:00ವರೆಗೆ ಇಲ್ಲಿದ್ದೀನಿ, ರಿಟರ್ನ್ 10:00ವರೆಗೆ ಅಲ್ಲಿದ್ದೀನಿ. ರಿಟರ್ನ್ 10:00ವರೆಗೆ ನಾನು ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಮುಗಿದಿದೆ, ಏನಿಲ್ಲ ಬಾಕಿ. ಅಂದರೆ 8:45ಗೆ ಅವ್ರು ನೀವು ಕಾಲ್ ಮಾಡಿದಾಗ ಅವ್ರು ಪಿಕ್ ಮಾಡಿದ್ರೆ ಏನಾದರೂ ಮಾತಾಡಿದ್ದಾರೆ? ಏನು ಮಾತಾಡಿದ್ರು? ಯಾರ ಜೊತೆ ಮಾತಾಡಿದ್ರಿ ನೀವು? ಮಿಸ್ಸಸ್ ಜೊತೆಲಿ. ನಾನು ಆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ತುಂಬ ನೀರಿದೆ, ರಿಟರ್ನ್ ಬರ್ತೀನಿ ಅಂತ ಹೇಳಿದ್ದೆ. ಬೇಗ ಬಂದ್ಬಿಡಿ ಅಂತ ಅವರೂ ಪ್ರೆಷರ್ ಆಗ್ತಾಯಿದ್ರು ಅಲ್ಲಿಂದ, ಬೇಡ ಬನ್ನಿ, ಬೇಗ ಬನ್ನಿ ಅಂತೇಳಿ. ಮನೆಯೊಳಗೆ ಇರೋದು ಅಪರೂಪ, ಯಾವಾಗಲೂ ಕೆಲಸ ಅಂತ ಹೊರಗಡೆ ಇರೋದೇ ಜಾಸ್ತಿ. ಸ್ವಲ್ಪ ತೋಟ ಇದೆ, ಅದನ್ನು ನಾವೇ ಕೆಲಸ ಮಾಡಿ ಇದು ಮಾಡ್ತಿದ್ವಿ. ಯಾವಾಗಲೂ ಕೆಲಸದಲ್ಲಿ ಇರೋದರಿಂದ ಫ್ರೀಡಮ್ ಆಗಿ ನಾನು ಸಿಗೋದೇ ಅವರಿಗೊಂದು ದೊಡ್ಡ ಹಬ್ಬ ಆಗಿತ್ತು. ಹಾಗೆ ಬೇಗ ಬನ್ನಿ ಅಲ್ಲಿಂದ ಫೋನ್ ಮಾಡ್ತಿದ್ರು. 10:00ವರೆಗೆ ತಲುಪಲೇಬೇಕನ್ನೋ ಹಠಕ್ಕೆ ನಾನು ವಾಪಸ್ ಹೋಗಿದ್ದು. 10:00ವರೆಗೆ ಹೋಗುವಾಗ ಎಲ್ಲ ಮುಗಿದಿದೆ, ಏನು ಬಾಕಿ ಇಲ್ಲ. ಅಲ್ಲಿ ಮನೆನೇ ಕಾಣಿಸ್ತಾ ಇಲ್ಲ. ಇಲ್ಲ, ಬರೀ ಕೆಂಪು ಮಣ್ಣು ಬಿಟ್ಟರೆ ಇನ್ನೇನಿಲ್ಲ. ತೋಟ ಇಲ್ಲ, 4.5 ಎಕರೆಷ್ಟು ತೋಟ ಹೋಗಿದೆ. ಮನೇಲಿ ಕಾಫಿ ಫಸಲು ಎಲ್ಲ ಇತ್ತು, 4 ಜೀವಗಳಿದ್ದು, ಅಮೂಲ್ಯವಾದ ಜೀವಗಳು. ಅದಕ್ಕಿಂತ ಮೇಲಾಗಿದೆ ಯಾವುದೂ ಇಲ್ಲ. ನಮ್ಮ ಅಪ್ಪ ಕಟ್ಟಿದ ಸೆಂಟಿಮೆಂಟ್ ಮನೆ, ತುಂಬ ದೊಡ್ಡ ಮನೆ ಕೂಡ, ಒಂದು 50 ಜನ ಬಂದರೂ ಸ್ಟೇ ಮಾಡುವಂಥ ಮನೆ, ತುಂಬ ಚೆನ್ನಾಗಿತ್ತು ಮನೆ. ಒಟ್ಟಿನಲ್ಲಿ ಉಳಿಸ್ಕೊಳ್ಳೋಕೆ ನನಗೆ ಯೋಗ ಇಲ್ಲ. ಏನು ಮಾಡೋದು, ಪ್ರಕೃತಿ ಮುಂದೆ ನಾವು ಏನೂ ಮಾಡಲಿಕ್ಕಾಗಲ್ಲ. ಮತ್ತು ಭಗವಂತನೊಂದು ವಾಕ್ಯ ನೆನಪಿಸ್ಕೊಂಡ್ರೆ ಇದರಲ್ಲಿ ದುಃಖ ಪಡಲಿಕ್ಕೂ ಇಲ್ಲ. ಸಹಜ, ಭೂಮಿ ಮೇಲೆ ಇದ್ದಾಗ ನಮಗೆ ದುಃಖ ಆಗುತ್ತೆ. ಆದರೆ ಭಗವಂತನ ವಾಕ್ಯನ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಈ ದುಃಖಕ್ಕೆಲ್ಲ ಅವಕಾಶ ಇಲ್ಲ. ನಾವು ತಂದಿದ್ದೇನೂ ಇಲ್ಲಲ್ಲ, ನಮ್ಮ ಜೊತೆ ಬಂದವರು ಯಾರೂ ಇಲ್ಲ. ಅವರವರ ಸ್ಟಾಪ್ ಬಂದಾಗ ಅವರವ್ರು ಇಳಿದು ಹೋಗಲೇಬೇಕು, ನಮ್ಮ ಸಮಯ ಬಂದಾಗ ನಾವು ಇಳಿದು ಹೋಗ್ಬೇಕಷ್ಟೆ. ಆದರೆ ಇರುವಷ್ಟು ದಿವಸನೂ ಯಾವುದಕ್ಕೂ ಹೆದರದೆ ಕುಗ್ಗದೆ ಬದುಕಬೇಕು ಅನ್ನೋದು ನನಗೊಂದು ಭಾಳ ಆಸೆ. ಮೊದಲಿಂದ ಶ್ರಮಜೀವಿ, ಕೆಲಸ ಮಾಡ್ಕೊಂಡು ಹಾಗೆ ಇರ್ತಿದ್ದೆ. ವಾಪಸ್ ನನ್ನ ಬದುಕನ್ನು ಹಾಗೇ ಕಟ್ಟಿದೆ, ಮತ್ತೆ ಮುಂದುವರಿತಾ ಇದ್ದೀನಿ. ಚೆನ್ನಾಗಿರಬೇಕು ಅನ್ನೋದು ತುಂಬ ಆಸೆ ನನಗೆ. ಅವತ್ತು ರಾತ್ರಿ ಸರ್, ಅಲ್ಲಿ ಕೊನೆ ರಾತ್ರಿ ನೀವೆಲ್ಲ ಕಳೆದಿದ್ದು, ಅಮ್ಮ ನೀವೆಲ್ಲ ಏನು ಮಾತಾಡ್ತಿದ್ರು ಅಥವಾ ಈ ಥರದ ವಿಷಯ ಏನಾದ್ರೂ ಮಾತಾಡ್ತಿದ್ರು? ಬೇಗ ಮಲಗಿದ್ವಿ, ಕರೆಂಟ್ ಇಲ್ಲ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿತ್ತು. ಬೆಳಕಿಲ್ಲ, 7:00ವರೆಗೆಲ್ಲ ಊಟ ಮಾಡಿ ಮಲಗಿದ್ವಿ. ನಾವು ರಾತ್ರಿ 10 ಗಂಟೆವರೆಗೆ ರೂಮಲ್ಲಿ ಮಕ್ಕಳ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡಿದ್ವಿ. ಬೇಗ ಮಲಗಿದ್ವಿ ಅವತ್ತು. ಬೆಳಿಗ್ಗೆ ಮಾತ್ರ 6 ಗಂಟೆಗೆ ಅಮ್ಮ ಎಬ್ಸಿದ್ದಾರೆ. ಅಂಗಳೆಲ್ಲ ನೀರು ತುಂಬಿದೆ, ನೋಡು. ಅಲ್ಲೂ ನೀರು ತುಂಬಿತ? ಅಲ್ಲಿ ಹೊಳೆ ಬದಿ ಏನಲ್ಲ, ಅದ್ರ ತೋಟದಿಂದ ಎಲ್ಲ ಸೈಡಿಂದ ಬಂದಿರೋ ನೀರೇ ಅಷ್ಟಿತ್ತು. ಅಮ್ಮ ಎಬ್ಸಿದ್ರು, 6 ಗಂಟೆಗೆ ಎಬ್ಸಿದ್ರು. ಎದ್ದು ಬಂದು ಎಲ್ಲೆಲ್ಲಿ ಕಾಂಪೌಂಡ್ ಎಲ್ಲ ಹೊಡೆದು ಓಪನ್ ಮಾಡ್ಲಿಕ್ಕಾಗುತ್ತೋ ಅಲ್ಲೆಲ್ಲ ಗುದ್ದಲಿ ತಗೊಂಡು ಹೊಡೆದು ಓಪನ್ ಮಾಡಿ
ನೀರೆಲ್ಲ ಇಳಿದ ಮೇಲೆ ಮತ್ತೆ ನಾನು ಈ ಕಡೆ ಟಿಫನ್ ಮಾಡಿ ಈ ಕಡೆ ಬಂದೆ. ಮನೆ ಅಂಗಳದಲ್ಲಿ ಕೂಡ ನೀರಿತ್ತು ಅವತ್ತು. ತಿಂಡಿ ಮಾಡ್ಕೊಂಡು ತಿಂದಿದ್ದೀರಾ ಬೆಳಿಗ್ಗೆ ತಿಂಡಿ ಆಗಿದೆ. ಅದು ಎಲ್ಲರಿಗಿಂತ ವಿಶೇಷ ಏನಂದರೆ ಅವತ್ತು ಅಮ್ಮ ಎಲ್ಲ ಕೊನೆಗೆ ತಿನ್ನೋರು, ಮಿಸಸ್ ಕೊನೆಗೆ ತಿನ್ನೋರು. ಅವ್ರದ್ದೆಲ್ಲರೂ ತಿಂಡಿ ಆದಮೇಲೆ ನಾನು ಮನೆಯಿಂದ ಹೊರಟಿದ್ದು. ಎಲ್ಲರೂ ತಿಂಡಿ ಆಗಿತ್ತು. ಬೆಳಿಗ್ಗೆ ರೊಟ್ಟಿ ಮಾಡಿದರು, ಎಲ್ಲರೂ ರೊಟ್ಟಿ ತಿಂದ ಆದಮೇಲೆ ನಾನು ಈ ಕಡೆ ಹೊರಟಿದ್ದು. ಅದು ಒಂದು ಸಮಾಧಾನ. ಇಲ್ಲರೆ ಯಾವತ್ತೂ ನನ್ನ ಕಾಯೋರು. ಅವತ್ತು ಎಲ್ಲರೂ ಫ್ರೀ ಆಗಿದ್ವಿ, ಅವ್ರವ್ರ ಪಾಡಿಗೆ ಅವ್ರವ್ರು ಬೇಗ ಬೇಗ ತಿಂಡಿ ತಿಂದ್ಕೊಂಡ್ರು. ನೀವು 10:30 ಈ ಕಡೆಯಿಂದ ಹೋಗಬೇಕಾದ್ರೆ ಸರ್ ಅಲ್ವಾಗ ಏನು ಉಳಿದಿರಲಿಲ್ಲ. ಆವಾಗ ನೀವು ಏನು ಯೋಚನೆ ಮಾಡಿದ್ರಿ, ಏನು ಅನ್ನಿಸ್ತು ನಿಮ್ಮ ಮನಸ್ಸಲ್ಲಿ? ನನಗೆ ಆ ತಕ್ಷಣಕ್ಕೆ ಅನಿಸಿದ್ದೇನು ಅಂದರೆ, ಇನ್ನು ಇಲ್ಲಿ ಹುಡುಕಿ ಏನೂ ಪ್ರಯೋಜನ ಇಲ್ಲ. ಯಾಕೆಂದರೆ ಒಂದು 10ರಿಂದ 15 ಅಡಿ ಎತ್ತರದ ಮಣ್ಣು ನಮ್ಮ ಮನೆಯ ಮೇಲೆ ಬಿದ್ದು ಕವರ್ ಆಗಿದೆ. ಆ ಸ್ಪಾಟ್ ನನಗೆ ಕರೆಕ್ಟಾಗಿ ಗೊತ್ತಿರೋದ್ರಿಂದ ಇನ್ನಲ್ಲಿ ನನಗೋಸ್ಕರ ಏನು ಉಳಿದಿಲ್ಲ ಅಂತ ಗ್ಯಾರಂಟಿ ಆಯಿತು. ಇನ್ನು ಯಾರು ಉಳಿದಿದ್ದಾರೆ, ಬೇರೆ ಮನೆಗಳಿಗೆ ಏನಾದ್ರು ತೊಂದರೆ ಆಗಿರ್ಬೋದು ಅಂತ ಬೇರೆ ಮನೆಗಳಿಗೆ ನಾನು ಹೊಡೆದೆ ಅವತ್ತು. ನಮ್ಮ ಮನೆಯದು ಪರಿಸ್ಥಿತಿ ಹಿಂಗಾಯಿತು, ಅಲ್ಲಿ ಏನು ಉಳಿದಿಲ್ಲ. ಇನ್ನು ಬೇರೆ ಮನೆಗಳಲ್ಲಿ ಯಾರಾದರೂ ಜನಗಳು ಉಳಿದಿದ್ರೆ ಅವ್ರನ್ನಾದ್ರೂ ಬಚಾವ್ ಮಾಡ್ಬೋದಲ್ಲ ಅಂತ ಮನೆಗೆ ಹೋಗಿ ನೋಡಿದ್ರೆ ಯಾರಿದ್ದಾರೆ, ಯಾವ ಮನೇಲಿ ಯಾರೂ ಇಲ್ಲ, ಹೆದರ್ಕೊಂಡ್ಬಿಟ್ಟಿದ್ರು. ಎಲ್ಲ ಬಾಗಿಲು ಹಾಕದೆ ಮನೆಯಿಂದ ಓಡ್ಬಿಟ್ಟಿದ್ದಾರೆ. ಅಕ್ಕಪಕ್ಕದಲ್ಲೆಲ್ಲ ಮನೆಗಳಿದ್ವಾ? ಇಲ್ಲ, ದೂರ ಮನೆಗಳು. ಕೂಗಳತೆ ಕೂಡ ಮನೆ ಇಲ್ಲ. ತುಂಬ ದೂರದಲ್ಲಿದ್ದ ಒಂದು ತಾಯಿ ಮಗಳು ಕೊನೆಯ ಕ್ಷಣದಲ್ಲಿ ಬೆರಳಾಡಿಸ್ತಾ ಇದ್ರು ಹೋಗುವಾಗ. 2 ಸೇರಿ ಗಾಡ್ರೇಜ್ ಮತ್ತು ಮರಕ್ಕೆ ಸೇರಿ ಜಾಮ್ ಆಗಿಬಿಟ್ಟಿದ್ರು. ಅವರು ಇನ್ನು ಎಳೆದು ಬಿಡಿಸಲಿಕ್ಕೆ ಇಬ್ಬರಿಂದ ಸಾಧ್ಯ ಇಲ್ಲ. ಆ ಥರದ ಪರಿಸ್ಥಿತಿಯಲ್ಲಿದ್ದರು. ಬೆರಳು ಮಾತ್ರ ಅಲ್ಲ ಆಡ್ತಿತ್ತು. ಅದನ್ನ ನೋಡಿ ಮತ್ತೆ ಪುನಃ ಎಲ್ಲ ಮನೆಗಳಿಗೆ ಓಡಿದೆ. ಯಾವ ಮನೇಲಿ ಯಾರೂ ಜನರಿಲ್ಲ. ಮತ್ತು ಜನರು ಎಲ್ಲಿ ಗುಂಪಾಗಿದ್ದಾರೆ ಅಲ್ಲಿ ಬಂದು ಸೇರಿಕೊಂಡೆ. ಹೇಳಿದೆ ಅವರಿಗೂ, ಏನಿಲ್ಲ, ನನ್ನ ಮನೆಗೆ ನನ್ನ ಪರಿಸ್ಥಿತಿ ಅಂತೂ ಹಿಂಗಾಗೋಯ್ತು, ಯಾರ ಕಡೆ ಏನೇನಾಗಿದೆ ಹುಡುಗರು ಬನ್ನಿ ಹೋಗೋಣ, ಏನೇನಾಗಿದೆ ನೋಡೋಣ ಅಂತ. ಇಡೀ ಊರೇ ಹತ್ತುಬಿಟ್ರು ಮಾತ್ರ ಅವತ್ತು. ಯಾಕೆಂದರೆ ಆಲ್ರೆಡಿ ಅವರಿಗೆ ಸುದ್ದಿ ಹಬ್ಬಿತ್ತು, ನನ್ನ ಮನೆ ಹಿಂಗಾಗಿದೆ ಅಂತ ಹೇಳುವಂಥದ್ದು ಯಾರೋ ಕೆಲವರು ಬಂದು ಹೇಳಿದರು. ಇಡೀ ಊರೇ ಹತ್ತುಬಿಟ್ಟಿದ್ರು ಅವತ್ತು. ನನ್ನ ಮಿಸಸ್ ಆ ಊರಿಂದ ಶಿವಮೊಗ್ಗದ ಸೊರಬದವಳು ಆ ಊರಲ್ಲಿ ಬಂದು ಇಷ್ಟು ಜನಸಂಪಾದನೆ ಮಾಡಿದ್ದಾಳೆ ಅಂತ ನನಗೆ ಅವತ್ತು ಗೊತ್ತಾಗಿರೋದು. ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಜನಸಂಪಾದನೆ ಮಾಡಿದ್ದಾಳೆ ಅಂತ. ಮಕ್ಕಳು, ಮರಿ, ದೊಡ್ಡವರು, ವಯಸ್ಸಾದವರು, ಅಜ್ಜಂದರು, ಎಂಥ ಇದಕ್ಕೂ ಅಳದಿರುವ ಗಂಡಸರು ಸಮೇತ ಅವತ್ತು ಹತ್ಬಿಟ್ಟಿದ್ದಾರೆ ಅವಳನ್ನ ನೆನೆಸ್ಕೊಂಡು. ಹೇಗಿತ್ತು ಸರ್ ಅವರ ನಿಮ್ಮ ಬಾಂಧವ್ಯ? ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ ನಿಮಗೆ? 2004ರಲ್ಲಿ ಮದುವೆ, 2019ವರೆಗೂ 15 ವರ್ಷದ ಒಡನಾಟ. ತುಂಬ ಚೆನ್ನಾಗಿದ್ವಿ ನಾವು, ತುಂಬ ಚೆನ್ನಾಗಿದ್ವಿ. ಯಾವ ಥರ ಆಸೆಗಳನ್ನ ಹೊಂದಿದ್ರು ಅವರು? ಏನಾದರೂ ಹೇಳ್ಕೊತಿದ್ರು? ಅವ್ರಿಗೆ ಬಡವರ ಬಗ್ಗೆ ತುಂಬ ಕಾಳಜಿ. ದುಡ್ದಿದ್ದೆಲ್ಲ ನಮ್ಮದಲ್ಲ, ಬಡವರಿಗೋಸ್ಕರ ಏನಾದ್ರು ಮಾಡಬೇಕು, ಬಡವರ ಬಗ್ಗೆ ಚಿಂತೆ ಜಾಸ್ತಿ. ಎಲ್ಲ ಮನೆಗಳವರು ಸಾಂತ್ವನ ಹೇಳಲಿಕ್ಕೆ ಇಲ್ಲಿಗೆ ಬರ್ತಾಯಿದ್ರು. ಅವರವರ ಮನೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕ್ಕೆ, ಅವರ ದುಃಖಗಳನ್ನ ತೋಡ್ಕೊಳ್ಳೋಕ್ಕೆ ಬಂದು ಅವಳು ಮುಂದೆ ಇಲ್ಲೊಂದು ಸಾಂತ್ವನ ಕೇಂದ್ರ ಆಗೋಗಿತ್ತು. ಕೊನೆಗೆ ಅಂಗಡಿ ಬಂದವರು ಅವಳ ಜೊತೆಲಿ ಮಾತಾಡಿ ಹೋದರೆ ಮಾತ್ರ ಮನೇಲಿ ನೆಮ್ಮದಿ. ಅವ್ರು ಇಲ್ವಾ ಕೇಳ್ಕೊಂಡು ಬರ್ತಾಯಿದ್ರು. ದುಃಖಗಳನ್ನೆಲ್ಲ ಇವಳ ಹತ್ರ ಹೇಳ್ಕೊಳ್ಳೋದು, ಇವಳು ಕೈದಾದಷ್ಟು ಧೈರ್ಯ ಹೇಳೋದು, ಕಳಿಸೋದು, ಹಾಗೆ ಮಾಡ್ತಾಯಿದ್ರು. ಏನು ಸರ್ ಅವ್ರ ಹೆಸರು? ಅನಸೂಯ ಅಂತ. ಮಕ್ಕಳು ಸರ್? ಅಮೃತ ದೊಡ್ಡವಳು, ಅದಿತಾ ಎರಡನೇವಳು. ಅಮ್ಮನ ಹೆಸರು? ದೇವಕಿ. 4 ಜನನೂ ಕೂಡ ಅಲ್ಲಿ ಹೋದಾಗ ಸರ್ ಈಗ ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಅಂದರೆ ಒಬ್ಬರು ಉಳ್ಕೊಂಡಾಗ 4 ಜನನೂ ಹೊರಟೋಗಿದ್ದಾರೆ. ಇಲ್ಲ ಬರ್ತೀನಿ, ನಮ್ಮ ಮನೇಲಿದೆ, ಮಕ್ಕಳು ಕರೀತಾ ಇದ್ದಾರೆ ನಮ್ಮನ್ನ ಅಂತಂದಾಗ ಆ ಮನೆ ಇಲ್ಲ ಅಂತ ನೆನಪು ಮಾಡ್ಕೊಳ್ಳೋಕೆ ಅಸಾಧ್ಯ. ಯಾರೋ ಒಬ್ಬರು ನಮ್ಮ ಮನೇಲಿ ಹೋದಾಗಲೇ ನಮಗೆ ದುಃಖ ತಡ್ಕೊಳಕ್ಕಾಗಲ್ಲ. ನಂತರದಲ್ಲಿ ತನ್ನ ಕಣ್ಣಾರ ಹೆಂಡ್ತಿ ಮಕ್ಕಳು ತಾಯಿನ ಕಳ್ಕೊಂಡು ನಿಜವಾಗ್ಲೂ ಅದು ಯಾರಿಗೂ ಈ ಥರ ಘಟನೆಗಳು ಆಗೋದು ಬೇಡ. ಇವಾಗ ಕೇರಳ, ವಯನಾಡಲ್ಲಿ ನೋಡ್ತಿದ್ದಾಗ ಟಿ ವಿ ಮುಂದೆ ಎಲ್ಲ ಕುತ್ಕೊಂಡು ಕಣ್ಣೀರು ಬರುತ್ತೆ. ನಮ್ಮ ಕಣ್ಣು ಮುಂದೆನೇ ನಡೆದಂಥ ಘಟನೆಗಳಿಗೆ ಏನು ಹೇಳಬೇಕು. ಈಗ ಬನ್ನಿ, ಪ್ರಭು ಸರ್ ಅವರ ಮನೆ ಅಂದರೆ ಈ ಮನೆಯಲ್ಲಿ ಇದ್ದರು ಅವರು. ಕಾರಣಾಂತರದಿಂದ ಈ ಮಳೆ ನೀರು ಯಾವಾಗ ತುಂಬ್ಕೋತೋ ಇಲ್ಲಿರೋದು ಸೇಫ್ ಅಲ್ಲ ಅಂತ ಅಲ್ಲಿಗೆ ಹೋದರು. ಅಲ್ಲಾದರೂ ನಾವು ಸೇಫಾಗಿರ್ಬೋದು ಅಂತ. ಆದರೆ ದುರ್ಘಟನೆ ಹೀಗಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಜೀವನ ಕಾಪಾಡ್ಕೋಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ ಹೊರಟೋಗ್ತೀವಿ. ಆದರೆ ಆದಂಥ ಘಟನೆ ಒಂದೇ ರಾತ್ರಿ ಅವರಲ್ಲಿ ಕಳೆಯೋದು, ಬೆಳಗ್ಗೆ ಏನೂ ಉಳಿದಿರಲ್ಲ. ಬನ್ನಿ ಆ ಜಾಗನ ತೋರಿಸ್ತಾರೆ ಸರ್, ಹೇಗಿತ್ತು ಏನಾಯಿತು ಅಂತ ನೋಡೋಣ ಬನ್ನಿ. ಸರ್ ಕಾಫಿ ಕುಡಿತೀರಾ?
ಬಂದು ಕಾಫಿ ಕುಡಿತೀರಲ್ಲ. ಪ್ರಭು ಅವರ ಕುಟುಂಬದ 4 ಜನರು ಜೀವಂತ ಸಮಾಧಿ ಆಗ್ತಾರೆ. ನಾನು ಈಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ನನ್ನ ಎಡದ ಕಡೆ ಇರುವಂಥ ಬೆಟ್ಟ ಮಂಜು ಕವಿದಿದೆ. ಒಂದು ಕ್ಷಣ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ವಾವ್, ಎಂಥ ಅದ್ಭುತವಾದ ರಮಣೀಯವಾದ ದೃಶ್ಯ ಇದು ಅನಿಸುತ್ತೆ. ಆ ಬೆಟ್ಟ ಏನು ಕಾಣ್ತಿದೆ, ಆ ಬೆಟ್ಟದ ಒಂದು ಸ್ವಲ್ಪ ಮಣ್ಣು ಏನಿದೆ, ಆ ಇಡೀ ಮಣ್ಣು ಈ ಕಡೆ ಬಂದಿದ್ದು ನೀವಿಲ್ಲಿ ನೋಡ್ಬೋದು. ಈ ಮರದ ದಿಮ್ಮಿ ನೋಡ್ತಿದ್ದೀರಾ, ಈ ಮರದ ದಿಮ್ಮಿ ಕೂಡ ಅದೇ ಬೆಟ್ಟದಿಂದ ಬಂದಂಥದ್ದು. ಇಲ್ಲಿ ಹಿಂಗೆ ತಡೆಗೋಡಿಯಾಗಿ ಇಲ್ಲಿ ನಿಂತಿದೆ. ಈ ಥರ ಎಲ್ಲ ಮಣ್ಣು ಅಲ್ಲಿಂದ ಜಾರ್ಕೊಂಡು ಬಂದು ನೋಡಿ, ಇಲ್ಲಿ ನೀವು ಅಲ್ಲಿ ದೂರದಲ್ಲಿ ಕಣ್ಣಾಯಿಸ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲೊಂದು ಮನೆ. ಆ ಮನೆಗೆ ಏನು ಕೂಡ ಆಗಿಲ್ಲ. ಆದರೆ ಇಲ್ಲಿ ಇದ್ದಂತಹ ಪ್ರಭು ಅವರ ಮನೆ, ಇಡೀ ಆ ಮನೆ ಫುಲ್ಲು ಏನೂ ಇಲ್ಲ, ಅವಶೇಷಗಳು ಏನೂ ಉಳಿದಿಲ್ಲ. ಇದು ಅವ್ರ ಮನೆ ಇದ್ದಂತಹ ಜಾಗ. ಇಲ್ಲಿ ನೋಡಿ, ಇದೇ ಜಾಗದಲ್ಲಿ ಪ್ರಭು ಅವರ ತಂದೆ ಅವ್ರ ಮನೆನ ಕಟ್ಟಿದ್ರು. ಪ್ರಭು ಅವ್ರ ಮನೆ ಅಷ್ಟೇ ಅಲ್ಲದೆ 6 ಮನೆಗಳಿದ್ದೋ. ಇಲ್ಲಿ 6 ಮನೆಯಲ್ಲಿ 10 ಜನ ತನ್ನ ಪ್ರಾಣನ ಕಳ್ಕೊತಾರೆ. ಅದರಲ್ಲೂ ತಾಯಿ ಮತ್ತು ಮಗಳು ಇಬ್ಬರು ಇರ್ತಾರೆ ಒಂದು ಮನೆಯಲ್ಲಿ. ಅವರು ಆ ನೀರು ಮಣ್ಣು ಏನು ಬಂತು ಮಿಕ್ಸ್ ಆಗಿ ಒಂದು ಮರದಕ್ಕೆ ಹಿಂಗೆ ಅಂಟ್ಕೊಂಡಿರ್ತಾರೆ. ಆ ಅಂಟ್ಕೊಂಡು ಅವರ ಕೈ ಮಾತ್ರ ಕಾಣಿಸ್ತಾ ಇರುತ್ತೆ. ಅವರು ಕೂಡ ಅಲ್ಲೇ ಅಪ್ಪಚ್ಚಿ ಥರ ಆಗಿ ಜೀವನ ಬಿಡ್ತಾರೆ. ಅದು ಒಂದು ಕಡೆ. ಆದರೆ ಇನ್ನೊಂದು ತುಂಬು ಗರ್ಭಿಣಿ ಆ ಹೆಣ್ಣು ಮಗಳು ಕೂಡ ಪ್ರಾಣನ ಕಳ್ಕೊತಾಳೆ. ಅವಳು ಕೂಡ ಉಳಿಸ್ಕೊಳಕ್ಕಾಗೋದಿಲ್ಲ, ಅವರ ಶವಗಳು ಕೂಡ ಸಿಗೋದಿಲ್ಲ. ಈಗ ನಿಮ್ಮ ಮನೆ ಎಲ್ಲಿತ್ತು ಸರ್ ಅವತ್ತು? ಹೇಗೆ ಆಯಿತು ಘಟನೆ? ಯಾವ ಬೆಟ್ಟ ಬಂತು? ಮೇಲಿಂದ ಜಾರಿ ಬಂತು. ಇದು ಅಲ್ಲಿ ಆ ಬೆಟ್ಟ ಕಾಣ್ತಾ ಇದೆಯಲ್ಲ ಸರ್, ಅದು ಫುಲ್ಲು ಮಂಜು ತುಂಬಿದೆಯಲ್ಲ, ಅದು ಅಲ್ರ ಕೆಳಭಾಗ, ಅಷ್ಟು ಎತ್ತರದ ಬೆಟ್ಟ ಅಲ್ಲ, ಅದರಿಂದ ಕೆಳಭಾಗದಲ್ಲಿ ಜಲಸ್ಫೋಟ ಆಗಿರೋದು. ಅಡಿಯಿಂದ ಸ್ಫೋಟ ಆಗಿ ಬಂತು. ಬರುವಾಗ ಕಲ್ಲು ಮಣ್ಣು ಎಲ್ಲ ಬಂದು ನಮ್ಮ ಮನೆ, ಇಡೀ ಮನೆನ ತಗೊಂಡು ಹೋದಾಗ ಇದು ಮನೆ ಇತ್ತು, ಈ ಜಾಗದಲ್ಲಿ ಮನೆ ಇತ್ತು. ದೊಡ್ಡ ಮನೆ, ದೊಡ್ಡ ಮನೆ, ಒಂದು 50 ಜನ ಸ್ಟೇ ಮಾಡುವಂಥ ಒಂದು ದೊಡ್ಡ ಮನೆ ಆಗಿತ್ತು, ಹಂಚಿನ ಮನೆ. ಇದಿಷ್ಟಗಳನ್ನು ಇದು ಅರ್ಧಕ್ಕೆ ಬಂದಿರೋದು. ಈ ಕೆರೆ ಮನೆ ಅರ್ಧಕ್ಕೆ ಬಂದಿದೆ, ಇನ್ನೂ ಆ ಕಡೆಗೆ ಅರ್ಧ ಮನೆ ಇದೆ. ಅರ್ಧ ಮನೆ ಅಂದರೆ ನೀವು ಅರ್ಧ ಮನೆ ಕೆರೆ ಮಾಡಿದ್ದೀರಿ? ಹೌದು. ಫ್ರಂಟ್ ಅಂಗಳ ಸೇರಿಸಿ ತಗೊಂಡಿದ್ದೀನಿ ಅಷ್ಟೇ. ತಂದೆ ಕಟ್ಟಿದ ಒಂದು ಮನೆಯ ನೆನಪಿಗೋಸ್ಕರ ಒಂದು ಕೆರೆನ ಉಳಿಸ್ಕೊಂಡೆ. ನಮ್ಮ ತಾಯಿ ತಂದೆ ಇಲ್ಲೇ ತುಂಬ ಶ್ರಮಜೀವಿಗಳಾಗಿರೋದರಿಂದ ನನ್ನ ಮಿಸ್ಸಸ್ ಆಗಲಿ, ಮಕ್ಕಳು ದುಡಿಯೋಕ್ಕಾಗಲಿಲ್ಲ. ಮಕ್ಕಳಿಗೂ ಇಲ್ಲಿ ಬರೋದು ಅಂದರೆ ತುಂಬ ಇಷ್ಟ. ಮಿಸ್ಸಸ್ ಕೂಡ ತುಂಬ ಇಲ್ಲಿ ದುಡಿದಿದ್ದಾಳೆ. ಹಾಗೆ ಇವರೆಲ್ಲರೂ ಒಂದು ನೆನಪಿಗೋಸ್ಕರ ಇದೊಂದು ಇರಲಿ, ಅವರು ಕಷ್ಟಪಟ್ಟಿರೋ ಜಾಗವನ್ನು ಹಾಳು ಮಾಡಬಾರ್ದು ಅಂತೇಳಿ ವಾಪಸ್ಸು ತೋಟನ ಗಿಡ ನೆಟ್ಟು ಬೆಳೆಸ್ತಾ ಇದ್ವಿ. ಮನೆ ಎದುರು ಭಾಗ ಅದು ಅಂಗಳ ಆಗಿತ್ತು, ಅದೆಲ್ಲ ತೋಟವೇ ಆಗಿತ್ತು. NDRF ಅವರು ಬಂದು ತೆಗೆದು ಹಾಕಿದ ಮಣ್ಣಿಂದಾಗಿ ಅಷ್ಟಾಗಲ್ಲ ಇದಾಯಿತು. ಇಲ್ಲಿಂದ ಕೆಳಗಡೆಗೆ ಮತ್ತೆ ಒಂದು 300 ಮೀಟ್ರ್ ಕೆಳಗಡೆ ಹೋಗಿದೆ, ಮನೆ ಸಾಮಾನು ಪೂರ್ತಿ ಹೋಗಿದೆ. ಅಲ್ಲಿ ಮನೆ ಹಿಂಭಾಗದಲ್ಲಿ ಇಟ್ಟ ಗೊಬ್ಬರಗಳೆಲ್ಲ ಹೋಗಿ ಅಲ್ಲಿ ಇರೋದರಿಂದ ನಮಗೆ ಅಷ್ಟು ದೂರ ಹೋಗಿದೆ ಅನ್ನೋದು ಗ್ಯಾರಂಟಿ ಆಯಿತು. ಇದೇ ಮಣ್ಣು ಹೋಗಿ ಅಲ್ಲಿ ಅಂಗಡಿ ಒಳಗೆ ತುಂಬಿಕೊಂತು, ಅಂಗಡಿ ಮನೆ ಒಳಗೆ. ಇಲ್ಲಿಂದ ಮಣ್ಣು ಹೋಗಿ ಆ ವಾಸ ಇದ್ದ ಆ ಮನೆ ಒಳಗೆ ತುಂಬಿಕೊಂಡು ಇಲ್ಲಿಂದ ಅಲ್ಲಿ ತನಕ. ಹೌದು. ಅಮ್ಮ, ಅಲ್ಲ ಸುಮಾರು ಒಂದು ಎಷ್ಟು ಕಿಲೋಮೀಟರ್ ಇರ್ಬೋದು? ಸಾಧಾರಣ ಒಂದು ಅಡಿಯಷ್ಟು ಮಣ್ಣೇ ತುಂಬಿತ್ತು. ಇದು ಈ ಮಣ್ಣು ಹೋಗಿ ಅಲ್ಲಿ ತುಂಬಿತ್ತು. ಇಲ್ಲಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟರ್ ಇರ್ಬೋದು ಸರ್ ಅಂದಾಜು? ನೇರವಾಗಿ ಹೋದ್ರೆ 1.5 ಕಿಲೋಮೀಟರ್ ಇರ್ಬೋದು. 1.5 ಕಿಲೋಮೀಟರ್ ಇಲ್ಲಿಂದ ಅಲ್ಲಿ ತನಕ ಮಣ್ಣು? ಹೌದು. ಇದು ಸುತ್ತ ಬಳಸಿ ಹೋಗ್ತದೆ. ಸುತ್ತ ಬಳಸಿ. ಅಯ್ಯಪ್ಪ, ಹಿಂಗೆ ಅಲ್ವಾ ಸರ್? ಸರ್, ಈಗ ಅವತ್ತು ನಾವಲ್ಲಿ ಮನೆ ಹತ್ರ ಮಾತಾಡಬೇಕಾದ್ರೆ ಹೇಳಿದ್ವಿ, ನೀವು ಎಲ್ಲಿ ತನಕ ಬಂದಿದ್ರಿ, ಆಮೇಲೆ ಏನೂ ಇಲ್ಲ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಸರ್? ಅದು ಅರ್ಧ ದಾರಿ ಬರುವಾಗಲೇ ಒಂದು ಸೌಂಡ್ ಆಯಿತು. ಸೌಂಡ್ ಅಂದರೆ ಭೂಮಿ ನಡುಗೋ ಥರ ಒಂಥರ ದೊಡ್ಡ ಸದ್ದಾಗ್ತಿತ್ತು. ಚಪ್ಪಲಿ ಬಿಚ್ಚಿ ನೆಲದಲ್ಲಿ ಕಾಲಿಟ್ಟಾಗ ನಮಗೆ ಅನುಭವ ಆಯ್ತು, ಅದು ಸದ್ದಾಗ್ತಿದೆ ಅಂತ. ಏನೋ ಆಯಿತು ಅಂತ ಗೊತ್ತಾಯಿತು, ಎಲ್ಲಿ ಏನು ಅಂತ ಗೊತ್ತಿಲ್ಲ. ಓಡಿ ಬಂದ್ವಿ. ಬರುವಾಗ ಅಲ್ಲಿಂದ ಈ ಕಡೆ ಬರಲಿಕ್ಕೆ ದಾರಿ ಇಲ್ಲ. ಆ ರಸ್ತೆ ಎಲ್ಲ ಮುಚ್ಚಿ ಹೋಗಿದೆ, ಫುಲ್ ಮರಗಳು ಮಣ್ಣು ಎಲ್ಲ ಫುಲ್ ಕವರ್ ಆಗಿದೆ, ರಸ್ತೆ ಏನಿಲ್ಲ. ತೋಟದೊಳಗಿಂದ ಓಡಿ ಬಂದು ನೋಡೋಕೆ ಇಲ್ಲಿ ಪೂರ್ತಿ ಕೆಂಪು ಬಣ್ಣ ಬಿಟ್ಟರೆ ಇನ್ನೊಂದಿಲ್ಲ. ಎಲ್ಲಿ ಬಂದು ನಿಂತ್ಕೊಂಡು ನೋಡಿದ್ರಿ ನೀವು ಈ ಜಾಗನ? ಆ ಕಡೆಯಿಂದ ಬಂದೆ, ತೋಟದೊಳಗಿಂದ ಅಲ್ಲಿ ಬಂದೆ ನಾನು. ಅಲ್ಲಿಗೆ ಬಂದ್ರಿ? ಅಲ್ಲಿ ಬಂದು ನಿಂತ್ಕೊಂಡು ನೋಡುವಾಗ ಗೊತ್ತಾಯ್ತು ಈ ಮನೆ ಏನಿಲ್ಲ ಅಂತ. ಏನೂ ಇಲ್ಲ, ಬರೀ ಮಣ್ಣು ಮಾತ್ರ. ಗೊತ್ತಾಯ್ತು ನನಗೆ ಈ ಮನೇಲಿ ಇನ್ನೇನು ಬಾಕಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ. 1-2 ಸಲ ಕರೆಯುವಾಗ ಕಾಲೆಲ್ಲ ಹೂತ್ಕೊಳ್ಳೋಕೆ ಶುರು ಆಯಿತು. ಕಾಲು ಹೂತು ಹೋಗ್ತಾ ಉಂಟು. ಅಲ್ಲಿವರೆಗೆ ಹಸಿ ಮಣ್ಣು, ಆ ಹುಡಿ ಮಣ್ಣು ಕೂಡ ಹಾಗೇ ಇದೆ. ಮಳೆ ಬೀಳ್ತಾನೆ ಇದೆ, ಕಾಲು ಹೂತ್ಕೋತಾ ಇದೆ, ಅಡಿಯೆಲ್ಲ ಕೆಸರು ಮಣ್ಣು. ಆಯಿತು, ನನಗೂ ಬಂತು ದೇಶ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ. ಆಗ ಅಲ್ಲಿ ಮೇಲೆ ಸೌಂಡ್ ಆಗಲಿಕ್ಕೆ ಶುರು ಆಯಿತು, ಮತ್ತೆ ರಿಪೀಟ್ ಸೌಂಡ್. ಈ ಮೇಲಿಂದ ಹರಿಯುವ ನೀರಿಗೂ ಅಡ್ಡ ನಿಂತಿರೋ ಮಣ್ಣಿಗೂ ಘರ್ಷಣೆ. ಕಿವಿಯೊಳಗೆ ಮಿಕ್ಸಿ ಇಟ್ಟಂಗಾಗ್ತಿತ್ತು. ಈಗ ನನಗೂ ಬಂತು ಟೈಮು, ನಾನು ಹೋಗಲಿಕ್ಕೆ ಸರಿ ಅಂತೇಳಿ ನಿಂತು ನೋಡ್ತಾ ಇದ್ದೆ. ಇಲ್ಲ, ಅದೆಲ್ಲ ಓಪನ್ ಆಗಿ ಆ ಕಡೆ ಈ ಕಡೆ ಚದರಿ ಹೋಯಿತು. ಒಟ್ಟಿಗೆ ಬಂದಿದ್ದರೆ ನಾನು ತಗೊಂಡು ಹೋಗ್ತಿತ್ತು ಅಂತ ಒಂದು ನಂಬಿಕೆ. ಅದು ಆ ಕಡೆ ಚದರಿದ ಮೇಲೆ ಗೊತ್ತಾಯಿತು ಇನ್ನು ನಾನು ಇಲ್ಲಿ ನನಗಿನ್ನೇನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಬಂದೆ. ರೌಂಡ್ ಹೊಡ್ಕೊಂಡು ಅಲ್ಲಿ ಬಂದೆ. ಅಲ್ಲಿ ಬಂದು ನೋಡುವಾಗ ನಮ್ಮ ಮನೆಯದು ತೊಟ್ಟಿಲು, ನಾವೆಲ್ಲ ಮನೆಗೆ ಆಟ ಆಡಿದ ತೊಟ್ಟಿಲು, ಮರದ ತೊಟ್ಟಿಲು ಉಂಟು.
ನೀವು ಯಾವ ಜಾಗಕ್ಕೆ ಬಂದು ನಿಂತ್ಕೊಂಡ್ರಿ ಸರ್? ಅವತ್ತು ಬಂದಾಗ ಸರ್ ಎಲ್ಲಿ ನಿಂತ್ಕೊಂಡು ನೋಡಿದ್ರಿ ನೀವು? ಬಂದಾಗ ಅವತ್ತು ಬಂದು ನಿಂತು ನೋಡಿದ್ದು ಅಲ್ಲಿ. ಬಂದು ಫಸ್ಟ್ ಮನೆ ಭಾಗ ನೋಡಿದ್ದು, ಮತ್ತೆ ತೋಟದೊಳಗಿಂದ ನಡ್ಕೊಂಡ್ಬಂದು ನೋಡುವಾಗ ಇಲ್ಲಿ ಇತ್ತು ನಮ್ಮ ತೊಟ್ಟಿಲ್ ಮಾತ್ರ ಮೇಲೆ, ಬೇರೆ ಏನು ಐಟಮ್ ಕಾಣ ಸಿಗಲಿಲ್ಲ. ಆಮೇಲೆ ಡಿಪಾರ್ಟ್ಮೆಂಟ್ ಅವರಿಗೆ ಫೋನ್ ಮಾಡೋಕ್ಕೆ ಅಲ್ಲಿಗೆ ಹೋಗಬೇಕಿತ್ತು, ನೆಟ್ವರ್ಕಿಗೆ. ಅಲ್ಲಿ ಹೋಗಿ ಫೋನ್ ಮಾಡಿ ಹೋದ್ರಿ. ಚಿಕ್ಕಪೇಟೆ ರೋಟು ಬೋಯ್ಕೆರಿ ಬ್ಲಾಕ್, RGಯಲ್ಲಿ ಬ್ಲಾಕ್, ಹೆಗ್ಗಳದಲ್ಲಿ ಬ್ಲಾಕ್. ಇವನಿನ್ನ ಹೆಲಿಕಾಪ್ಟರ್ಲಿ ಬಂದರೂ ಇಳಿಯಕ್ಕೆ ಜಾಗ ಇಲ್ಲ. ಇಲ್ಲಿಂದ ಹೋಗಿ ಹೊಳೆ ಮಧ್ಯೆ ನಾನು ಹೋದೆ. ನಮಗೆ ಗೊತ್ತಿದೆಯಲ್ಲ ಇಷ್ಟೇ ಹೊಳೆಯಲ್ಲಿ ಇಷ್ಟೇ ಪ್ರೆಷರ್ ಇರುತ್ತೆ ಅಂತ. ನಾನು ದಾಟಿ ಹೋದವ್ರು ಮತ್ತೆ ನಮ್ಮನ್ನು ಇಂಟ್ರೆಸ್ಟ್ ಯಾರು ಈ ಕಡೆ ಬಿಡಲೇ ಇಲ್ಲ. ಎಲ್ಲ ಅಲ್ಲಿ ಕಾಯ್ತಾ ಇದ್ರು. ಅಲ್ಲಿಂದ ಆ ಕಡೆ ಕರ್ಕೊಂಡು ಹೋಗ್ಬಿಟ್ರು ಅವತ್ತಿನ ದಿವಸ. ಎಷ್ಟು ದಿನ ಆದಮೇಲೆ ಇಲ್ಲಿ ಶವಗಳನ್ನ ಹುಡುಕಕ್ಕೆ ಪ್ರಯತ್ನ ಪಟ್ರಿ ಸರ್? ಯಾವಾಗ ನೋಡಿದ್ರಿ ನೀವು? ಶುಕ್ರವಾರ ಹೋಯ್ತು, ಶನಿವಾರ ಫುಲ್ ವೇಸ್ಟೇ, ಯಾವ ಹಿಟಾಚಿನೂ ಬರಲಿಲ್ಲ. ಭಾನುವಾರ ನಾಮಕಾವಸ್ಥೆ 12-1 ಗಂಟೆಗೆ ಬಂತು. ಭಾನುವಾರ ಸೋಮವಾರ ಮಿಸ್ಸಸ್ದು ಬಾಡಿ ಒಂದು ಸಿಕ್ತು. ಎಲ್ಲಿ ಸಿಕ್ತು ಸರ್? ಅವರು ಮಿಸ್ಸಸ್ದು ಬಾಡಿ ಇಲ್ಲೇ ಸಿಕ್ತು. ಇಲ್ಲೇ ದೊಡ್ಡ ಒಂದು ಕಲ್ಲಿತ್ತು, ಆ ಬಂಡೆ ಕಲ್ಲು ಪಕ್ಕದಲ್ಲೇ ಚೇರ್ ಸಮೇತ ಸಿಕ್ಕಿದ್ದರಿಂದಾಗಿ ಸಿಕ್ತು. ಚೇರ್ ಮೇಲೆ ಕೂತಿದ್ರು, ಚೇರ್ ಸಮೇತ ಮಂಚಿ ಬಿದ್ದಿದ್ರು. ಅಲ್ಲಿಗೆ ಉಸಿರು ನಿಂತಿದೆ ಅಂತ ಅಂದ್ಕೊಳ್ತೀವಿ. ಆ ಚೇರ್ ಸಮೇತ ಸಿಕ್ಕಿದ್ದಕ್ಕೆ ಸುಲಭದಲ್ಲಿ ಸಿಕ್ಕಿದ್ದು, ಛಿದ್ರ ಆಗಲಿಲ್ಲ. ಮಕ್ಕಳು ತಾಯಿ ಇಲ್ಲ, ಸಿಗಲೇ ಇಲ್ಲ. ನಾನು ಹೇಳಿದ್ದೀನಿ, ನನ್ನ ತಾಯಿ ಇಲ್ಲಿಲ್ಲ, ಕೆಳಗಡೆ ಇದ್ದಾರೆ. ನಾನು ಸ್ಮೆಲ್ ಹಿಡಿದು ಹೋಗಿ ಅಲ್ಲಿ ಕರೆದೆ, ಯಾರು NDRF ಅವ್ರು ಯಾರು ಬರಲಿಲ್ಲ. ನಾವು ಹೋಗೋ ಜಾಗಕ್ಕೆ ಆಗ್ತಿರ್ಲಿಲ್ಲ ಅವರಿಂದ ಬರೋಕ್ಕೆ. ಅವ್ರು ಹೇಳಿದ್ರು ನೀರಾದರೆ ನಾವು ಏನಾದ್ರು ಮಾಡ್ಬೋದು ರೀ, ಈ ಕೆಸರಲ್ಲಿ ನಾವೇನು ಮಾಡೋಕ್ಕೆ ಸಾಧ್ಯ ಅಂತೇಳಿ. ಆದರೆ ನಮಗೆ ಎಲ್ಲ ಈ ಕೆಸರು ಗದ್ದೆಯಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಅಭ್ಯಾಸ ಇರೋದಕ್ಕೆ ನಾವು ಅದ್ರ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಅಲ್ಲಿ ನೋಡುವಾಗಲೂ ಅಲ್ಲಿ ಅವರು ಯಾರು ಬರಲಿಕ್ಕೆ ತಯಾರಿಲ್ಲ. ಮತ್ತು ನಾಯಿ ಏನಾದರೂ ಇದ್ದಿದ್ರೆ ಸ್ಮೆಲ್ ಹಿಡಿತಿತ್ತು. ನಮಗೆ ಸ್ಮೆಲ್ ಸಿಗ್ತದೆ, ಬಟ್ ಇಂಥ ಜಾಗದಲ್ಲೇ ಇದೆ ಅಂತ ನಮಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಹಾಗೆ ಮತ್ತು ಅವರ ಬಾಡಿಗೆ ಸಿಗಲಿಲ್ಲ. ನನ್ನ ಮಕ್ಕಳು ಕೂಡ ಇಷ್ಟೇ, ಮಣ್ಣಡಿಯಲ್ಲಿ ಎಲ್ಲೋ ಇದ್ದಾರೆ. ಅವರು ಸತ್ತಿದ್ದಾರೆ ಅಂತ ನಾನು ಬದುಕ್ತಾ ಇಲ್ಲ, ಅವ್ರು ನನ್ನ ಜೊತೆಗಿದ್ದಾರೆ ಅಂತಲೇ ಬದುಕ್ತಾ ಇದ್ದೀನಿ. ಎದುರುಗಡೆ ಕಾಣದಿದ್ರು ನಾವು ಮನಸಾಕ್ಷಿಯಾಗಿ ಅವ್ರನ್ನ ಪ್ರೀತಿಸಿರುವಾಗ ನಮ್ಮನ್ನು ಬಿಟ್ಟು ಅವರೆಲ್ಲಿ ಇರ್ತಾರೆ ಅಲ್ವಾ? ನಮ್ಮ ಜೊತೆಗೇ ಇದ್ದಾರೆ ಅಂತ ಅಂದ್ಕೋತೀನಿ ಅಷ್ಟೇ. ನಿಜವಾಗ್ಲೂ ಇದೊಂದು ದುರ್ಘಟನೆ ಸರ್. ನಿಮ್ಮ ಅದೃಷ್ಟನ ಏನು ಒಟ್ಟಿಗೆ ನಿಮ್ಮ ಜೀವ ಆದರೂ ಉಳಿತು, ಇನ್ನೊಂದು ಜೀವಕ್ಕೆ ದಾರಿಯಾಗಿ ನೀವು ಮುನ್ನುಗ್ತಾ ಇದ್ದೀರಾ. ಅವತ್ತು ಸರ್ ಈಗ ಬಂದು ನೋಡಿದಾಗ ಈ ಥರ ಎಲ್ಲ ಆಯಿತು, ನಿಮ್ಮ ಮಿಸ್ಸಸ್ ಶವ ಕೂಡ ಸಿಕ್ತು. ಅದಾದಮೇಲೆ ಸರ್ ಸಿಕ್ತು. NDRF ಅವರು ಪೇಟೆಗೆ ಐಡೆಂಟಿಫೈ ಮಾಡಲಿಕ್ಕೆ ಬರಬೇಕು ಅಂತ ಹೇಳಿದ್ರು. ಇಲ್ಲಿ ಬಂದೆ, ಇಲ್ಲಿ ಒಂದುಗಳಿಗೆ ಐಡೆಂಟಿಫೈ ಮಾಡೋಕ್ಕೆ ಹೇಳಿದ್ರು. ಅವರ ಕುತ್ತಿಗೆಯಲ್ಲಿದ್ದು ಅದೆಲ್ಲ ಕಟ್ ಮಾಡಿ ನಮ್ಮನ್ನು ರಿಲೇಷನ್ ಕೈಲಿ ಕೊಟ್ಟರು. ವಿರಾಜಪೇಟೆ ಪೋಸ್ಟ್ಮಾರ್ಟಮ್ಗೆ ಕರ್ಕೊಂಡು ಹೋದರು. ಅಲ್ಲಿಂದ ಅಲ್ಲೇ ದಫನ್ ಮುಗಿಸ್ಕೊಂಡು ಅವತ್ತು ರಾತ್ರಿ ವಾಪಸ್ ಬಂದ್ವಿ. ಮಾರನೇ ದಿವಸದಿಂದ ಯಥಾ ಪ್ರಕಾರ ನಾನು ನನ್ನ ಮನೇಲೇ ಹಾಲ್ಟಾಗಿದ್ದೆ. ಹೌದು, ಸೋಮವಾರ ರಾತ್ರಿಯಿಂದನೇ ಅಲ್ಲಿ ಹಾಲ್ಟೆ. ಮತ್ತು ಬೇರೆಯವರ ಮನೆಗೆ ಎಲ್ಲಿ ಹೋಗ್ಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ. ನೋವಿನ ಸಮಯದಲ್ಲಿ ಇನ್ನೊಬ್ಬರ ಹತ್ರ ನೋವು ಹಂಚ್ಕೊಳ್ಳೋಕ್ಕೂ ನಾನು ತಯಾರಿಲ್ಲ. ಒಂದು ನನ್ನ ಮನಸ್ಸಿನಲ್ಲಿ ಅದು ಒಳ್ಳೆಯದ ಅಥವಾ ತಪ್ಪ ಅಂತ, ಕೆಟ್ಟದ ತಪ್ಪ ಅಂತ ನನಗೆ ಗೊತ್ತಿಲ್ಲ. ಒಂದು ದಿವಸನೂ ನಾನು ಕಣ್ಣೀರು ಹಾಕ್ಸಲಿಲ್ಲ. ನನ್ನ ಜೊತೆಲಿದ್ದವ್ರನ್ನೂ ಕಣ್ಣೀರು ಹಾಕ್ಲಿಕ್ಕೆ ಬಿಡಲಿಲ್ಲ, ನಾನು ಕಣ್ಣೀರು ಹಾಕಲಿಲ್ಲ. ಯಾಕೆಂದರೆ ವಿಷ್ಣು ಪಾದಕ್ಕೆ ಹೋಗ್ಬೇಕನ್ನೋದು ಅವ್ರ ಭಾರಿ ಆಸೆ ಆಗಿತ್ತು. ವಿಷ್ಣು ಪಾದಕ್ಕೇ ಹೋಗಿಬಿಡಲಿ, ನಾವು ಕರೆದು ಪುನಃ ಸೇರಿಸ್ಕೊಳ್ಳೋದು ಬೇಡ. ಅವ್ರು ಎಲ್ಲಿದ್ದಾರೋ, ಅವ್ರು ಹೆಂಗೆ ಪ್ರೇಯರ್ ಮಾಡ್ತಿದ್ದಾರೋ ಹಾಗೆ ದೇವ್ರ ಹತ್ರ ಹೋಗಿಬಿಡಲಿ, ಅವ್ರಿಗೆ ಪುನರ್ಜನ್ಮ ಬರದೇ ಇರಲಿ. ನಮ್ಮದಂತೂ ನರಕ ಇಲ್ಲಿದೆ, ಕೊಡಬೇಕಾದಷ್ಟು ಇದೆ. ಆದಮೇಲೆ ಸರ್ ನೀವು ಹೇಗೆ ಅದನ್ನು ಚಾಲೆಂಜಾಗಿ ತಗೊಂಡ್ರಿ? ಅದ್ರ ಶಾಕಿಂದ ಹೇಗೆ ಹೊರಗಡೆ ಬಂದ್ರಿ ಸರ್? ಯಾವತ್ತು ಸಣ್ಣ ಸಣ್ಣ ನಷ್ಟಗಳು ನಮಗೆ ದುಃಖವನ್ನು ಕೊಡೋದು ಸಹಜ. ಆದರೆ ನಷ್ಟ ದೊಡ್ಡ ಪ್ರಮಾಣದಲ್ಲಿ ಆದಾಗ ಅದು ದುಃಖ ಕೊಡೋದಕ್ಕಿಂತ ನಮ್ಮನ್ನು ವಾಸ್ತವ ಸ್ಥಿತಿಗೆ ತಂದು ಒಡ್ಡುತ್ತವೆ ಅಂತ ನಾನು ನಂಬಿದ್ದೀನಿ. ಏಕೆಂದರೆ ಎಷ್ಟೋ ಸಲ ಭಗವಂತನ ಗೀತೆಗಳನ್ನ ಓದದಿದ್ರೂ ಕೂಡ ಭಗವಂತನ ವಾಕ್ಯಗಳನ್ನ ನೆನಪಿಸ್ಕೊಳ್ತಾ ಇರ್ತೀವಿ. ನಮ್ಮದೇನಿಲ್ಲ, ಎಲ್ಲ ಅವಂದೇ, ಭಗವಂತಂದೇ ಅಂತ ಹೇಳಿದ್ರೆ ಅದು ಯಾರೂ ಆಚರಣೆಗೆ ತಂದಿರೋದಿಲ್ಲ. ಇಷ್ಟೆಲ್ಲ ಆದ ತಕ್ಷಣ ನನಗೆ ಅನಿಸಿದ್ದೇನು ಅಂದರೆ, ನನಗಿಷ್ಟು ದಿವಸ ಇವ್ರದ್ದೆಲ್ಲ ಋಣ ಇತ್ತು, ಇನ್ನು ಇವ್ರ ಋಣ ನನಗಿಲ್ಲ. ಏನು ಮಾಡಲಿಕ್ಕೆ ದೇವರು ನನ್ನ ಉಳಿಸಿರ್ಬೋದು? ಇಲ್ಲ, ತಂದೆ ತಾಯಿ ಮಾಡಿದ ತೋಟ ಇಷ್ಟು ಬೇಗ ಹಾಳು ಬಿಡೋದು ಬೇಡ. 1 ವರ್ಷ ಕೆಲಸ ಮಾಡಿದೆ, ಸ್ವಲ್ಪ ನಿಂತೆ, ಸೈಲೆಂಟ್ ಆದೆ. ಇಲ್ಲ, ನನಗೆ ಆರೋಗ್ಯ ಸರಿ ಹೋಗ್ತಿಲ್ಲ. ಕೆಲಸ ಮಾಡ್ತಿದ್ದವರು ಕೆಲಸ ನಿಲ್ಲಿಸಿದರೆ ಬೇಗ ನಾವು ರೋಗಗ್ರಸ್ತರಾಗ್ತೀವಿ ಅಂತೇಳಿ ಮತ್ತು ಕೆಲಸ ಸ್ಟಾರ್ಟ್ ಮಾಡಿದೆ. ನಿಧಾನಕ್ಕೆ ಒಂದಕ್ಕೊಂದು ಲಿಂಕ್ ಮಾಡ್ತಾ ಬಂದೆ. ಒಬ್ಬನೇ ಇದ್ದರೆ ಬದುಕಲಿಕ್ಕೆ ಆಗೋದಿಲ್ಲ ಅಂತ ಅನಿಸ್ತು. ನೋವಲ್ಲಿದ್ದವರು ಯಾರಿದ್ದಾರೆ ಅಂತ ಹುಡುಕ್ತಾ ಇದ್ದೆ. ಹಾಗೆ ನಮ್ಮ ಊರಲ್ಲೇ ಇದ್ದಾರೆ ಅಂತ ಗೊತ್ತಾಯಿತು. ಜೀವನ ಮುಂದಕ್ಕೆ ಹೋಗಬೇಕಾದ್ರೆ ಸಂಗಾತಿ ಅತಿ ಅವಶ್ಯ. ಸಂಗಾತಿ ಇಲ್ಲದೆ ನಮಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ
ಸಣ್ಣ ಮಕ್ಕಳಿಂದ ನಮಗೆ ನೋವು ಮರೀಲಿಕ್ಕೆ ಆಗುವಷ್ಟು ಬೇರೆ ಯಾವುದರಿಂದ ನಮಗೆ ಸಿಗೋದಿಲ್ಲ ಅಂತ ನನಗೆ ಗ್ಯಾರಂಟಿ ಆಯಿತು. ಸಣ್ಣ ಮಕ್ಕಳಿರುವ ಯಾರಾದರೂ ತಾಯಿಯಂದರು ಸಿಕ್ಕಿದರೆ ಅವ್ರಿಗೊಂದು ಬದುಕು ಕೊಟ್ಟು ನಾನು ಅವರ ಜೊತೆಲಿ ಒಂದು ಇರುವಷ್ಟು ದಿವಸ ಬದುಕಲಿಕ್ಕೆ ಒಂದು ಅವಕಾಶ ಸಿಕ್ಕರೆ ಚೆನ್ನಾಗಿತ್ತು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೆ. ಅದೇ ರೀತಿ ನಮ್ಮೂರಲ್ಲೇ ಪರಿಚಯ ಆದರು. ಪುಣ್ಯಾತ್ಮ ಜೋಮನ್ ಅಂತೇಳಿ ನನ್ನ ಫ್ರೆಂಡ್. ನನಗೂ ಇವ್ರಿಗೆ ಯಾವ ಸಂಪರ್ಕವೂ ಇರಲಿಲ್ಲ ಆ ಸಮಯದಲ್ಲಿ. ಆ ಮನುಷ್ಯ ಪುಣ್ಯಾತ್ಮ ಎಲ್ಲಿದ್ನೋ ಸಂಜೆ ಬಂದು ಕೂತ್ಕೊಂಡು ಮಾತಾಡ್ತಿದ್ದ. ನನ್ನ ಅಭಿಪ್ರಾಯ ಹೀಗೆ ಹೇಳಿದೆ. ಆ ವ್ಯಕ್ತಿಯು ಮದುವೆ ಆಗಿಲ್ಲ. ನನ್ನ ಮನಸ್ಸಲ್ಲಿ ಹೀಗಿದೆ ಅಂತ ಹೇಳಿದೆ. ಅವನ ಮನಸ್ಸಿನಲ್ಲಿ ಇದು ಒಳ್ಳೆಯದು ಅಂತ ಅನ್ನಿಸ್ತು. ಅವರಿಗೆ ನೇಬರ್ ಆಗಿದ್ದರು. ನಾನು ಇವತ್ತೇ ಹೋಗಿ ಒಂದು ಕಡೆ ಮಾತಾಡಿ ನಾಳೆ ನಿಮಗೆ ಫೋನ್ ಮಾಡ್ತೇನೆ ಅಂತ ಹೇಳಿದರು. ಅವತ್ತು 2-3 ದಿವಸ ಫೋನೇ ಬರಲಿಲ್ಲ. ಮತ್ತು ನನಗೆ ಅವ್ರ ಬಗ್ಗೆ ಮತ್ತೆ ಪುನಃ ಅವರು ಫೋನ್ ಮಾಡ್ಬೋದು ಅಂತ ಅನ್ನಿಸ್ತಾನೂ ಇರಲಿಲ್ಲ. ಒಂದು ವಾರ ಬಿಟ್ಟು ಮತ್ತೆ ಅವರು ನನ್ನ ಕಾಂಟ್ಯಾಕ್ಟ್ ಆದರು. ಇಲ್ಲ, ನಾನು ನಿಮ್ಮ ವಿಷಯ ಎಲ್ಲ ಹೇಳಿದ್ದೀನಿ, ನೀವು ನಂಬರ್ ಅವ್ರದ್ದು ನಂಬರ್ ಕೊಡ್ತೀನಿ, ನೀವು ನಿಮ್ಮ ಅಭಿಪ್ರಾಯ ಡೈರೆಕ್ಟ್ ಹೇಳಿ ಅಂತೇಳಿ ಹಾಗೆ ಸಂಪರ್ಕ ಕೊಟ್ಟರು. ಪುಣ್ಯಾತ್ಮ ಅವತ್ತು ಹೋದವರು ಇವತ್ತಿನವರೆಗೂ ನನಗೆ ಕಾಣಿಸಿಗಲಿಲ್ಲ. ಬೆಂಗಳೂರಲ್ಲೇ ಸಣ್ಣ ಜಾಬ್ ಏನೋ ಮಾಡ್ತಿದ್ದಾರೆ. ಹಾಗೆ ಒಂದು ಅನಿರೀಕ್ಷಿತವಾಗಿ ಒಂದು ಬಂಧು ಬಳಗ ಸಹಾಯ ಇಲ್ಲದೆ, ಇರುವ ಸ್ನೇಹಿತರ ಸಹಾಯ ಇಲ್ಲದೆ ಅಪರೂಪಕ್ಕೆ ಒಂದು ಬಂದು ಹೋದಂಥ ಮನುಷ್ಯನಿಂದ ನನಗೆ ಒಂದು ಜೀವನನೇ ಸಿಕ್ತು. ಯಾವತ್ತೂ ಅವನ ನೆನೆಸ್ಕೊಂಡಿರ್ತೀನಿ. ಮತ್ತು ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಹೊಂದ್ಕೊಂಡ್ರು. ಚಿಕ್ಕ ಮಕ್ಕಳು ಇದ್ರಾಗ. ನೀವು ಇನ್ನೊಂದು ಮದುವೆ ಆಗ್ತೀರಾ? ಇನ್ನೊಂದು ಮದುವೆ. ಎಷ್ಟು ವರ್ಷ ಆದಮೇಲೆ ಈ ಘಟನೆ ಆಗಿ ಎಷ್ಟು ವರ್ಷ ಆದಮೇಲೆ ನೀವು? ವರ್ಷಗಟ್ಟಲೆ ಕಾಯುವಂಥ ಸಂದರ್ಭ ಇರಲಿಲ್ಲ. ಜೀವ ಉಳಿಬೇಕಂದ್ರೆ ಅರ್ಜೆಂಟ್ ಮಾಡಲೇಬೇಕಿತ್ತು. ಹಾಗೆ ಮಾರ್ಚ್ ತಿಂಗಳಲ್ಲಿ ಮದುವೆ ಮಾಡಿಕೊಂಡೆ. ಕೊರೋನಾ ಟೈಮ್ ಆಗಿತ್ತು. ಹೆಚ್ಚು ಜನರನ್ನು ಯಾರನ್ನೂ ಕರೆಯುವಂಥ ಪರಿಸ್ಥಿತಿ ಇರಲಿಲ್ಲ. ಕೆಲವು 10-12 ಜನ ಸೇರಿಕೊಂಡು ಅವ್ರ ಕಡೆಯಿಂದ ಒಂದು 5-6 ಜನ, ನಮ್ಮ ಕಡೆಯಿಂದ ಒಂದು 5-6 ಜನ ಸೇರಿ ಮದುವೆನ ಮುಗಿಸ್ಕೊಂಡ್ವಿ. ಆಮೇಲೆ ಜೀವನ ಮತ್ತೆ ಮುಂದಕ್ಕೆ. ಅವ್ರಿಗೂ 2 ಮಕ್ಕಳಿದ್ದಾರೆ. 2 ಮಕ್ಕಳಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು. ಬರೋವಾಗ ತೀರಾ ಚಿಕ್ಕ ಮಗು. ತುಂಬ ಚೆನ್ನಾಗಿ ಹಚ್ಕೊಂಡಿದ್ದಾರೆ. ಹಾಗಾಗಿ ನನಗೊಂದು ಅವ್ರ ಜೊತೆಲಿ ಇದ್ದಷ್ಟು ಹೊತ್ತು ಒಂದು ಒಳ್ಳೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಮಕ್ಕಳಿಗೆ ಸರಿ ಸಮಾನವಾಗಿ ದೇವರೇ ಬಂದಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮಕ್ಕಳ ರೂಪದಲ್ಲಿ. ಹಾಗೆ ಅವ್ರ ಜೊತೆಲಿ ಆಟ ಆಡ್ಕೊಂಡು ಇರುವ ಸಮಯನ ಕಳೀತಾನೆ. ಉಳಿದಿರೋ ಸಮಯ ಅವರು ಶಾಲೆಗೆ ಹೋದ ತಕ್ಷಣ ನಾನು ಹೊಟ್ಟೆ ಈ ಕಡೆ ಬರ್ತೇನೆ, ತೋಟ ಕೆಲಸ ಮಾಡ್ತಾ ಇರ್ತೇನೆ. ಈಗ ಸರ್ ನೀವು ಕಳ್ಕೊಂಡಂಥ ಬದುಕು ನಿಮಗೆ ಮತ್ತೆ ಸಿಕ್ಕಿದೆ ಅಂತ ಅನ್ಸುತ್ತಾ? ಖಂಡಿತ. ಯಾಕೆಂದರೆ ಅದರ ಸಮಕ್ಕೆ ತೂಗದಿದ್ರು ಕೂಡ 80% ನಾನು ಅದೇ ಲೆಕ್ಕದಲ್ಲಿ. ಈಗ ಗೊತ್ತಿಲ್ಲದವರಿಗೆ ಏನೂ ಗೊತ್ತಿಲ್ಲ, ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತಿದೆ. ಒಂದು ಫ್ಯಾಮಿಲಿ ಕಳ್ಕೊಂಡು ಮತ್ತೆ ಇದು 2ನೇ ಮದುವೆ ಆಗಿದ್ದಾರೆ ಹಾಗೆ ಅಂತೇಳಿ. ಯಾಕೆಂದರೆ ಅವ್ರಿಗೆ ಅಟ್ಯಾಚ್ಮೆಂಟ್ ಹಂಗಿದೆ. ತುಂಬ ಅವರು ನನ್ನ ತುಂಬ ಇಷ್ಟಪಡ್ತಾರೆ, ನನ್ನ ಎಲ್ಲ ಗುಣಗಳನ್ನೂ ಲೈಕ್ ಮಾಡ್ತಾರೆ. ನಾನು ಅವರಿಗೆ ತುಂಬ ಸಪೋರ್ಟಿವ್ ಆಗಿ ನಡ್ಕೊಳ್ತಿದ್ದೀನಿ. ನನ್ನ ತಪ್ಪುಗಳನ್ನ ಏನಾದರೂ ಇದ್ದರೂ ತಿಳಿಸಿ ಹೇಳ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ತೊಂದರೆ ಇಲ್ಲ, ಚೆನ್ನಾಗಿ ನಡೀತಾ ಇದೆ ಜೀವನ. ಸರ್, ಆಗ ಅಂಥ ಘಟನೆಗಳನ್ನ ಯಾರೂ ತಪ್ಸೋಕ್ಕಾಗೋದಿಲ್ಲ. ಆದಮೇಲೆ ನಾವು ಅದನ್ನು ಹೇಗೆ ಚಾಲೆಂಜ್ ಆಗಿ ತಗೊಂಡು ಆ ಶಾಕಿಂದ ಹೊರಗಡೆ ಬಂದು ಒಂದು ಹೊಸ ರೀತಿಯ ಬದುಕನ್ನು ಕಟ್ಕೊಂಡು ಇನ್ನೊಂದು 4 ಜನಕ್ಕೆ ಪ್ರೇರಣೆಯಾಗಿ ಬದುಕ್ತೀವಿ ಅನ್ನೋದೇ ಒಂದು ಚಾಲೆಂಜ್ ಸರ್. ಆ ಥರ ಇಡೀ ಮನೆಯ ಒಂದು ಸಂಸಾರನ ಕಳ್ಕೊಂಡು ಇನ್ನೊಬ್ಬರಿಗೆ ಒಂದು ಜೀವನನ ಕೊಟ್ಟು ಅವರಿಂದ ಇವರೊಂದು ಜೀವನನ ಪಡ್ಕೊಂಡು ಒಂದು ನೆಮ್ಮದಿಯ ಬದುಕನ್ನು ಕಾಣ್ತಾ ಇರೋರು ಪ್ರಭು ಅವರು. ಸರ್, ನಿಮ್ಮ ಜೀವನ ಇನ್ನೂ ಕೂಡ ಉಜ್ವಲವಾಗಲಿ. ಈ ವಿಡಿಯೋನ ನೋಡ್ತಿರೋವಂಥ 4 ಜನಕ್ಕೆ ನಿಮ್ಮ ಪ್ರೇರಣೆ ಸಿಗಲಿ. ಈಗ ಪ್ರೆಸೆಂಟಾಗಿ ನಾವು ನೋಡ್ತಾ ಇದ್ದು ಕೇರಳದ ವಯನಾಡಿನಲ್ಲಿ ಇಂಥ ಘಟನೆಗಳನ್ನ ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ಪ್ರಭು ಅವ್ರ ರೀತಿಯೇ ಕಣ್ಣೀರು ಹಾಕ್ತಿದ್ದಾರೆ, ಅಳ್ತಾ ಇದ್ದಾರೆ. ಎಲ್ಲರೂ ಕಳ್ಕೊಂಡಿವಿ, ನಮಗೆ ಈ ಜೀವನ ಬೇಡಪ್ಪ, ನಾವು ಹೋಗ್ಬಿಡ್ಬೇಕು ಅಂತ ಆ ಮಾತನ್ನ ಹೇಳ್ತಿದ್ದಾರೆ. ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದಕ್ಕೆ ಜೀವಂತ ಉದಾಹರಣೆ ಅಂತಂದರೆ ಪ್ರಭು ಅವರು. ನೀವು ವಿಡಿಯೋನ ನೋಡ್ತಾ ಇದ್ರೆ ನಿಮ್ಗೆ ಅನಿಸುತ್ತೆ ಎಲ್ಲರನ್ನೂ ಕಳ್ಕೊಂಡು ಇವತ್ತು ಇನ್ನೊಬ್ಬರಿಗೆ ಮಾದರಿಯಾಗಿ ಇನ್ನೊಬ್ರಿಗೊಂದು ಹೊಸ ಜೀವನನ ಕೊಟ್ಟು ಆ ಮಕ್ಕಳಲ್ಲಿ ತನ್ನ ಮಕ್ಕಳನ್ನ ನೋಡಿಕೊಂಡು ಬದುಕ್ತಾ ಇದ್ದಾರೆ. ಇದು ಒಂದು 4 ಜನ ನೀವು ತಿಳ್ಕೊಂಡು ಇದನ್ನು ಇನ್ಸ್ಪೈರ್ ಆಗಿ ಯಾರೂ ಕೂಡ ಜೀವನನ ಹಾಳು ಮಾಡ್ಕೊಂಡು ಇಷ್ಟಪಡಬೇಡಿ. ಇನ್ನೊಂದು ಜೀವನ ನಿಮಗೋಸ್ಕರ ಕಾಯ್ತಾ ಇರುತ್ತೆ ಅಂತ ಹೇಳ್ತಾ, ಸರ್, ಈ ಒಂದು ಎಲ್ಲ ಘಟನೆಗಳಿಂದ ಹೊರಗಡೆ ಬಂದಿದ್ದೀರಾ, ಹೊಸ ಬೆಳಕನ್ನು ಕಟ್ಕೊಂಡಿದ್ದೀರಾ. ಚೆನ್ನಾಗಿರಲಿ ನಿಮ್ಮ ಜೀವನ, ಉತ್ಸಾಹದಿಂದ ಇರಲಿ. ಎಲ್ಲ ಹಳೆ ಘಟನೆಗಳನ್ನ ಮರೆಯೋದು ಅಷ್ಟು ಸುಲಭ ಅಲ್ಲ. ನೀವು ಮರ್ತೂ ಇಲ್ಲ, ಅದ್ರ ಜೊತೆಗೆ ಜೀವಂತವಾಗಿದ್ದೀರಾ, ಅವ್ರನ್ನೂ ಕೂಡ ಜೀವಂತವಾಗಿ ಉಳಿಸ್ಕೊಂಡಿದ್ದೀರಾ. ಧನ್ಯವಾದಗಳು ಸರ್, ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಜೀವನಕ್ಕೆ. ಸಣ್ಣ ವಿಷಯವನ್ನು ಸೀರಿಯಸ್ ಆಗಿ ತಗೊಂಡು ಜೀವನ ಹಾನಿ ಮಾಡಿಕೊಳ್ಳುವಂಥ ಎಲ್ಲರಿಗೂ ನನ್ನದು ಒಂದು ಮನವಿ ಏನು ಅಂದರೆ, ಹಗಲು ಕಳೆದ ಮೇಲೆ ರಾತ್ರಿ, ರಾತ್ರಿ ಕಳೆದ ಮೇಲೆ ಹಗಲು ಬಂದೇ ಬರುತ್ತೆ. ಕಷ್ಟ ದಿವಸಗಳು ಕಳೆದು ಸುಖ ದಿವಸ ಬರುತ್ತೆ ಅನ್ನೋ ವಿಶ್ವಾಸದೊಂದಿಗೆ ಜೀವನ ಮಾಡಿ. ಧನ್ಯವಾದಗಳು.
ಇದಿಷ್ಟು ಈ ವಿಡಿಯೋನ ನೋಡಿ ಯಾರಾದರೂ 4 ಜನ ಬದುಕಬೇಕು ಅಂತ ಆಸೆನ ಉಳಿಸ್ಕೊಳ್ಳಿ. ಒಂದು ಹೊಸ ಜೀವನ ನಿಮಗೋಸ್ಕರ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರೂ ಕೂಡ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಧನ್ಯವಾದ.